ಇವತ್ತು ನಾವು ಎಫೆಸ ಪತ್ರಿಕೆಯಲ್ಲಿ ಕೆಲವು ವಾಕ್ಯಗಳನ್ನು ನಾವು ನೋಡೋಣ. ಅದಕ್ಕೆ ಮುಂಚಿತವಾಗಿ ಎಫೆಸ ಪಟ್ಟಣ, ಎಫೆಸ ಅಂದರೆ ಅದೊಂದು ಪಟ್ಟಣ, ಅದೊಂದು ಊರು. ಅದು ಊರು ಎಷ್ಟು ದೊಡ್ಡದಿತ್ತಪ್ಪ ಅಂದರೆ ಆಸ್ಯ ಸೀಮೆಗೆ ಅದು ರಾಜಧಾನಿ ಆಗಿತ್ತು. ಆಸ್ಯ ಸೀಮೆಗೆ ಅಂದರೆ ಏಷ್ಯಾ ಖಂಡಕ್ಕೆ ಆವತ್ತಿನ ಕಾಲಕ್ಕೆ ಅದು ರಾಜಧಾನಿಯಾಗಿ ಮಾಡಲ್ಪಡ್ತು. ಆನಂತರ ಎಫೆಸ ಊರು ಬೇರೆ ಬೇರೆ ದೇಶಗಳಿಗೆ ಹೋಗಲಿಕ್ಕೆ ಬೇಕಾದಂಥ ದಾರಿಗಳಿದ್ದಂಥ ಊರು. ಕಡಲ ತೀರದಲ್ಲಿರುವಂಥ ಪ್ರದೇಶ ಅಂದರೆ ಇವಾಗ ಮಂಗಳೂರು, ಕಾರವಾರ ಇದಾವಲ್ಲ, ಆ ಥರದ ಸಿಟಿಗಳವು. ಆಮೇಲೆ ರಾಜಕೀಯದಲ್ಲಿ, ಧಾರ್ಮಿಕತೆಯಲ್ಲಿ ಬಹಳ ಮುಂದಿರುವಂಥ ಊರು. ಅಂಥ ಊರಲ್ಲಿ ಪೌಲ ಏನು ಮಾಡ್ದ ಅಂದರೆ 3 ವರ್ಷ ವಾಸ ಮಾಡ್ದ. ಆ 3 ವರ್ಷದಲ್ಲಿ ಅವ್ನು ಮಾಡಿದ ಕೆಲಸ, ಒಂದು ಬೈಬಲ್ ಕಾಲೇಜನ್ನ ಸ್ಟಾರ್ಟ್ ಮಾಡ್ದ. ಬೈಬಲ್ ಕಾಲೇಜ್, ಒಂದು ಲೈಬ್ರರಿಯನ್ನು ಸ್ಟಾರ್ಟ್ ಮಾಡಿ ಪ್ರತಿ ದಿವಸ ಸಾಯಂಕಾಲ 4 ಗಂಟೆಯಿಂದ 6 ಗಂಟೆ ತನಕ ಅಲ್ಲಿ ಬರುವಂಥ ಎಲ್ಲ ಭಕ್ತರಿಗೆ ವಾಕ್ಯವನ್ನು ಸಾರ್ತಿದ್ದ. ಆ ವಾಕ್ಯವನ್ನು ಸಾರುವಾಗ ಅಲ್ಲಿ ಬಂದು ಕೂತು ದೇವರ ವಾಕ್ಯವನ್ನು ಕೇಳಿದವರಲ್ಲಿ ಕೆಲವರು ಸೇವೆ ಮಾಡಿ ಅಲ್ಲೆಲ್ಲೆಲ್ಲಿ ಸಭೆಗಳನ್ನು ಸ್ಥಾಪನೆ ಮಾಡಿದರು. ಯಾರು? ಶಿಷ್ಯರು. ಪೌಲನ ಶಿಷ್ಯರು ಹೋಗಿ ಅಲ್ಲೆಲ್ಲೆಲ್ಲಿ ಸಭೆಗಳನ್ನ ಸ್ಥಾಪನೆ ಮಾಡಿದರು. ಆ ಎಫೆಸ ಪಟ್ಟಣ ಬಹಳ ಪ್ರಭಾವಶಾಲಿ ಆಗಿರುವಂಥ ಪಟ್ಟಣ ಆಗಿತ್ತು. ನೀವು ಕೇಳಿಸ್ಕೊಂಡಿದ್ದೀರಾ, ಇಂಗ್ಲೀಷಲ್ಲಿ ಡಯಾನ ಅಂತ ನೀವೊಂದು ಶಬ್ದ ಕೇಳಿಸ್ಕೊಂಡಿರ್ಬೇಕು. ಡಯಾನ ಅಂದರೆ ಆರ್ತಿಮೇಯ ಅನ್ನುವಂಥ ಟೆಂಪಲ್. ಅದು ಆರ್ತಿಮೇಯ ಅನ್ನುವಂಥ ದೇವತೆಯ ಟೆಂಪಲ್. ಅದಕ್ಕೆ ಇಂಗ್ಲೀಷಲ್ಲಿ ಡಯಾನ ಅಂತ ಹೇಳಿ ಆ ದೇವತೆಗೆ ಹೇಳ್ತಾರೆ. ಅದು ಸಂತತಿಯ ದೇವತೆ, ಸಂತಾನದ ದೇವತೆ ಅಂತೇಳಿ ಪೂಜೆ ಪುನಸ್ಕಾರಗಳನ್ನ ಮಾಡ್ತಿದ್ರು. ಭಾಳ ದೊಡ್ಡ ದೇವಾಲಯ ಕಟ್ಟಿದ್ರು. ಆ ಎಫೆಸ ಪಟ್ಟಣ ತುಂಬ ದೊಡ್ಡದದು. ಅದು ಎಷ್ಟು ಫೇಮಸ್ ಇತ್ತಂದರೆ ಭೂಮಿಯಲ್ಲೆಲ್ಲ ಅದರ ಪ್ರಭಾವ ಹರಡಿಕೊಂಡಿತ್ತು ಅಂತ ಅಪೊಸ್ತಲರ ಕೃತ್ಯದಲ್ಲಿ ಹೇಳುತ್ತೆ. ಆ ಟೆಂಪಲ್ ಮುಂದ್ಗಡೆ, ಆ ದೇವಸ್ಥಾನದ ಮುಂದ್ಗಡೆ ಜನ ಏನು ಮಾಡ್ತಿದ್ರು, ಆ ಟೆಂಪಲ್ದು ಗೊಂಬೆಗಳನ್ನು ಮಾರಾಟ ಮಾಡ್ತಿದ್ರು. ಆ ಟೆಂಪಲ್ದು ಗೊಂಬೆಗಳು, ಉದಾಹರಣೆಗೆ ನಾವು ತಾಜ್ ಮಹಲಿಗೆ ಹೋದರೆ ಅಲ್ಲಿ ತಾಜ್ ಮಹಲಿಂದ ಹೊರಗೆ ಬಂದಮೇಲೆ ತಾಜ್ ಮಹಲ್ದು ಸಣ್ಣ ಸಣ್ಣ ಗೊಂಬೆಗಳನ್ನ ಮಾರ್ತಾರೆ. ಅದನ್ನು ತಗೊಂಡ್ಬಂದು ನಾವು ಶೋಕೇಸಲ್ಲಿ ಇಡ್ತೀವಿ. ಆ ಥರ ಟೆಂಪಲ್ ಗೊಂಬೆಗಳನ್ನ, ಆ ದೇವತೆ ಗೊಂಬೆಗಳನ್ನ ಮಾರಾಟ ಮಾಡ್ತಿದ್ರು. ಅದನ್ನು ತಯಾರು ಮಾಡ್ತಾ ಇದ್ರಲ್ಲ, ಅವರು ಭಾಳ ಶ್ರೀಮಂತರಾದರು. ಅಂದರೆ ಅದರ ಆದಾಯ ಜಾಸ್ತಿ ಆಯ್ತು ಅವರಿಗೆ. ದೊಡ್ಡ ದೊಡ್ಡ ಶ್ರೀಮಂತರಾದರು ಅವರು. ಅದರಿಂದ ಆ ಟೆಂಪಲಿಂದ ಆ ಎಫೆಸ ಪಟ್ಟಣಕ್ಕೆ ತುಂಬ ಆದಾಯ ಆಗ್ತಾ ಇತ್ತು. ಅಲ್ಲಿರುವಂಥ ಜನರು ರಾಜಕೀಯದಲ್ಲಿ ಜ್ಞಾನಿಗಳು, ಆಮೇಲೆ ತಿಳುವಳಿಕೆ ಇರೋರು, ಪುಸ್ತಕ ಬರೆಯುವಂಥ ಕವಿಗಳು, ಸಾಹಿತಿಗಳು, ಈ ಥರದ ಜನರು ಎಫೆಸ ಪಟ್ಟಣದಲ್ಲಿ ಇದ್ದರು. ಈ ಜನರು ಭಾಳ ದೊಡ್ಡ ದೊಡ್ಡ ಜನರು. ಆ ಸಭೆಗೆ ಕೂಡ ಅಂಥ ಜನರೇ ಬರ್ತಾ ಇದ್ರು. ಆ ಸಭೆಗೆ ಪೌಲನು ಒಂದು ಪತ್ರ ಬರೀತಾನೆ. ಏನು ಪತ್ರ ಬರೀತಾನಂದರೆ 6 ಅಧ್ಯಾಯಗಳಿರುವಂಥ ಪತ್ರ. ಅದಕ್ಕೆ ಎಫೆಸ ಪತ್ರಿಕೆ ಅಂತ ನಾವು ಹೇಳ್ತಾ ಇರೋದು. 6 ಅಧ್ಯಾಯಗಳಿರುವಂಥ ಪತ್ರ ಬರೀತಾನೆ. ಆ ಪತ್ರ ಬರೆಯುವಂಥ ಉದ್ದೇಶ ಏನಪ್ಪ ನೋಡ್ರಿ. ರೋಮ ಪತ್ರಿಕೆ ನಾನೊಂದು ದಿವಸ ನಿಮಗೆ ಉಪದೇಶ ಮಾಡಿದ್ದೆ. ರೋಮ ಪತ್ರಿಕೆ ಏನು ಹೇಳುತ್ತೆ? ಪಾಪದಿಂದ ಸೇವೆಯವರೆಗೂ ಪ್ರಯಾಣ, ಪಾಪದಿಂದ ಸೇವೆಯವರೆಗೂ ಪ್ರಯಾಣ, ಅದು ರೋಮ ಪತ್ರಿಕೆ. ಆ ಥರ ಎಫೆಸ ಪತ್ರಿಕೆ ಏನಪ್ಪ ಅಂದರೆ ಆತ್ಮೀಕವಾದ ಬಡತನದಿಂದ ಶ್ರೀಮಂತಿಕೆಯ ಕಡೆಗೆ ಪ್ರಯಾಣ. ಏನು ಹೇಳ್ರಿ? ಆತ್ಮೀಕವಾದ ಬಡತನದಿಂದ ಶ್ರೀಮಂತಿಕೆಯ ಕಡೆಗೆ ಪ್ರಯಾಣ. ನಾನು ನಿಮಗೆ ಒಂದು ಚಿಕ್ಕ ಸ್ಟೋರಿ ಹೇಳ್ತೀನಿ, ನೀವು ಇದನ್ನು ಕೇಳಿಸ್ಕೊಂಡಿರ್ಬೋದು. ಪೇಪರಲ್ಲಿ ಒಂದು ವಿಷಯ ಬಂತು. ಏನಪ್ಪ ಅಂದರೆ ಒಬ್ಬ ಭಿಕ್ಷುಕ, ಅವನು ಭಿಕ್ಷೆ ಬೇಡ್ತಾ ಇರುವಾಗ ಇದ್ದಕ್ಕಿದ್ದಂಗೆ ಅವನು ಸತ್ತೋಗ್ಬಿಡ್ತಾನೆ. ಸತ್ತೋದಾಗ ಅವನ ಶವಾನ ಮುನ್ಸಿಪಾಲ್ಟಿಯವರು ತಗೊಂಡೋಗ್ತಾರೆ. ಅವರ ರಿಲೇಷನ್ಗಳು ಯಾರು ಬರಲ್ಲ, ಮುನ್ಸಿಪಾಲ್ಟಿಯವರು ತಗೊಂಡೋಗ್ತಾರೆ. ಆವಾಗ ಅವನು ಕುತ್ಕೊಂಡು ಭಿಕ್ಷೆ ಬೇಡ್ತಾ ಇರುವಾಗ ಅಲ್ಲಿ ಗೋಣಿ ಚೀಲ ಇತ್ತಲ್ಲ, ಆ ಗೋಣಿ ಚೀಲನ ಒಂದು ಸ್ವಲ್ಪ ಹಿಂಗೆ ತೆಗೆದು ನೋಡಿದ್ರೆ ಅಲ್ಲಿ 7,000 ರೂಪಾಯಿ ದುಡ್ಡಿತ್ತು. 7,000 ರೂಪಾಯಿ ದುಡ್ಡಿತ್ತು. ಆವಾಗ ಆ 7,000 ರೂಪಾಯಿ ತಗೊಂಡು ಅವನು ವಾಸ ಮಾಡುವಂಥ ಮನೆಯನ್ನು ಹುಡುಕಿದ್ರೆ 2 ಲಕ್ಷಕ್ಕಿಂತ ಜಾಸ್ತಿ ಹಣ ಸಿಕ್ತು. ಅವ್ರ ಮನೆಯಲ್ಲಿ, ಗುಡಿಸಲು ಮನೆಯಲ್ಲಿ ಅವನು ವಾಸ ಮಾಡೋ ಜಾಗದಲ್ಲಿ 2 ಲಕ್ಷಕ್ಕಿಂತ ಹಣ ಜಾಸ್ತಿ ಅವನಿಗೆ ಸಿಕ್ತು. ಆ ಥರ ಕೆಲವು ಭಿಕ್ಷುಕರುಗಳು ನಾವು ಕೇಳಿಸ್ಕೊಂಡಿರ್ತೀವಿ. ಭಿಕ್ಷೆ ಬೇಡ ಮನುಷ್ಯ ಅಂತೆ, ಅವ್ರ ಮನೆ ಹುಡುಕುವಾಗ ಲಕ್ಷಗಟ್ಟಲೆ ದುಡ್ಡು ಸಿಕ್ತಂತೆ ಅಂತ ನಾವು ಕೇಳಿಸ್ಕೊಳ್ತೀವಿ. ಈಗ ನಾನು ನಿಮಗೆ ಕೇಳೋ ಪ್ರಶ್ನೆ ಏನಂದರೆ, ಆ ಮನುಷ್ಯ ಬಡವನ ಸಾಹುಕಾರನ? ಅವನು ಬಡವನ ಸಾಹುಕಾರನ? ಅವನು ಬಡವನ ಸಾಹುಕಾರನ? ಸಾಹುಕಾರನ? ಭಿಕ್ಷುಕ ಅವನು ಬಡವನ ಸಾಹುಕಾರನ? ಇರುವಂಥ ಹಣವನ್ನು ಅವನು ಅನುಭವಿಸಿದ್ರೆ ಸಾಹುಕಾರ ಆಗಿರ್ತಿದ್ದ. ಇರುವಂಥ ಹಣವನ್ನು ಉಪಯೋಗಿಸಕ್ಕೆ ಬರಲಿಲ್ಲ, ಅದನ್ನು ಅನುಭವಿಸಕ್ಕೆ ಬರಲಿಲ್ಲ, ಆದ ಕಾರಣ ಅವನು ಬಡವನೇ. ನಾ ಹೇಳೋದು ಗೊತ್ತಾಯ್ತಾ? ಈಗ ಅವನಿಗೆ ಭಿಕ್ಷುಕನೇ ಅಂತಾರೆ. ಅವನ ಹತ್ರ ಕೋಟಿ ಹಣ ಇದ್ರೂ ಸಹ
ಅವನನ್ನು ಭಿಕ್ಷುಕ ಅಂತಾನೆ ಅಂತಾರೆ. ಯಾಕಪ್ಪ ಅಂದರೆ ಆ ಹಣವನ್ನು ಅವನಿಗೆ ಉಪಯೋಗ ಮಾಡಕ್ಕೆ ಬರಲಿಲ್ಲ, ಅದನ್ನು ಅನುಭವಿಸೋಕ್ಕೆ ಬರಲಿಲ್ಲ. ಒಂದು ವೇಳೆ ಆ ಹಣವನ್ನು ಅನುಭವಿಸಿದ್ರೆ ಅವನನ್ನು ಶ್ರೀಮಂತ ಅಂತ ಕರಿತಿದ್ರು. ಇವಾಗ ಅವನಿಗೇನಂತಾರೆ? ಭಿಕ್ಷುಕ ಅಂತಾನೆ ಅಂತಾರೆ, ಬಡವ ಅಂತಾರೆ ಅವನಿಗೆ. ಅದಕ್ಕೆ ಎಫೆಸ ಪತ್ರಿಕೆ ಏನು ಹೇಳುತ್ತಂದ್ರೆ, ನಮಗೋಸ್ಕರ ದೇವರು ಸುವರಗಳನ್ನು, ಆಶೀರ್ವಾದಗಳನ್ನು, ಕೃಪೆಯನ್ನು, ಪ್ರೀತಿಯನ್ನು, ನಂಬಿಕೆಯನ್ನು, ನಿರೀಕ್ಷೆಯನ್ನು, ಹೊಸತನವನ್ನು ದೇವರು ಶ್ರೀಮಂತಿಕೆಯಾಗಿ ನಮಗೆ ಕೊಟ್ಟಿದ್ದಾರೆ. ನಾವದನ್ನು ಅನುಭವಿಸಬೇಕು. ಅರ್ಥ ಆಗಿದೆಯಾ? ನಾವದನ್ನು ಅನುಭವಿಸದೆ ಹೋದರೆ ನಾವು ಆತ್ಮಿಕವಾದ ಬಡವರು. ನಾವದನ್ನು ಅನುಭವಿಸಿದರೆ ಆತ್ಮಿಕತೆಯಲ್ಲಿ ನಾವು ಶ್ರೀಮಂತರು. ನಿಮಗೆ ಅರ್ಥ ಆಯ್ತು ಅನ್ಸತ್ ನಾನು ಹೇಳಿದ್ದು. ಅದನ್ನು ಅನುಭವಿಸಿದ್ರೆ ಆತ್ಮಿಕವಾದ ಶ್ರೀಮಂತರು, ಅದನ್ನು ಅನುಭವಿಸದೆ ಹೋದರೆ ಆತ್ಮಿಕವಾದ ಬಡವರು. ಅದಕ್ಕೆ ಎಫೆಸ ಪತ್ರಿಕೆ ಏನು ಹೇಳುತ್ತೆ? ಆತ್ಮಿಕವಾದ ಬಡತನದಲ್ಲಿದೆಯಾ? ದೇವರ ಪ್ರೀತಿ ನಿನಗೆ ಗೊತ್ತಿಲ್ಲ, ದೇವರ ಪ್ರೀತಿಯಲ್ಲಿ ನೀನು ಬಿದ್ದು ಹೋಗಿದೆಯಾ? ಎಲ್ಲಿ ಬಿದ್ದಿದೆಯೋ ನೆನಪಿಗೆ ತಂದುಕೊಂಡು ಅಲ್ಲೇ ಎದ್ದು ನಿಂತ್ಕೊ ಅಂತೇಳಿ ದೇವರೇ ಎಫೆಸ ಸಭೆಗೆ ವಾರ್ನಿಂಗ್ ಮಾಡಿದರು. ನೀನು ಬಿದ್ದೋಗಿದೆಯಪ್ಪ, ದೇವರ ಪ್ರೀತಿಯಲ್ಲಿ ಬಿದ್ದೋಗಿದೆಯಾ, ಅಲ್ಲಿ ಎದ್ದು ನಿಂತ್ಕೊ ಅಂತಂದರು. ಈಗ ಪೌಲನ ಏನು ಹೇಳ್ತಿದ್ದಾರಂದ್ರೆ, ಆತ್ಮಿಕವಾದ ಬಡತನವನ್ನು ಅನುಭವಿಸ್ತಾ ಇದ್ದೀರಾ, ಆತ್ಮಿಕವಾದ ಶ್ರೀಮಂತಿಕೆಗೆ ಬರ್ರಿ ಅಂತ ಕರೆ ಕೊಡ್ತಾ ಇರುವಂಥ ಪತ್ರಿಕೆನೇ ಎಫೆಸ ಪತ್ರಿಕೆ. ನಿಮಗೆ ಅರ್ಥ ಆಯ್ತಾ? ಗೊತ್ತಾಯ್ತು ನಿಮಗೆ ಹೇಳಿದ್ ನಾನು? ಅಂದರೆ ಹಣ ಇದೆ, ಅನುಭವಿಸಕ್ಕೆ ಬರ್ತಾ ಇಲ್ಲ. ದೇವರು ನಮಗೆ ಆಶೀರ್ವಾದ ಕೊಟ್ಟಿದ್ದಾರೆ, ಆದರೆ ಅನುಭವಿಸಕ್ಕೆ ಆಗ್ತಾ ಇಲ್ಲ. ಆಶೀರ್ವಾದ ಅಂದ್ರೆ ಏನು? ಆಶೀರ್ವಾದ ಅಂದ್ರೆ ನಾವು ಹೇಳುವಷ್ಟು ಸುಲಭವಾದ ಶಬ್ದ ಅಲ್ಲ. ಇಲ್ಲಿ ಕೇಳಿಸ್ಕೊಳ್ರಿ, ನಾವು ಹೇಳುವಷ್ಟು ಸುಲಭವಾದ ಶಬ್ದ ಅಲ್ಲ ಆಶೀರ್ವಾದ ಅಂದ್ರೆ. ನಾವೇನು ಹೇಳ್ತೀವಿ? ಒಂದು ಪೆನ್ನಿಗೋಸ್ಕರ ಇದು ಆಶೀರ್ವಾದ ಅಂತೀವಿ, ಒಂದು ವಸ್ತುವಿಗೋಸ್ಕರ ಇದು ಆಶೀರ್ವಾದ ಅಂತೀವಿ, ಮತ್ತೇನೋ ನಾವು ಖರೀದಿ ಮಾಡ್ತೀವಿ, ಇದೊಂದು ಆಶೀರ್ವಾದ ಅಂತೀವಿ. ನಾವು ಮನೆಯನ್ನು ಕಟ್ಟಿಕೊಳ್ತೀವಿ, ಅದಕ್ಕೆ ಆಶೀರ್ವಾದ ಅಂತ ಹೆಸರು ಕೊಡ್ತೀವಿ. ಆಕ್ಚುಲಿ ಅದೆಲ್ಲ ಆಶೀರ್ವಾದ ಅಲ್ಲ, ಅದೆಲ್ಲ ದೇವರು ಮಾಡಿದ ಉಪಕಾರ. ಏನದು? ಅದು ದೇವರು ಮಾಡಿದ ಉಪಕಾರ. ಬಟ್ಟೆ ಆಶೀರ್ವಾದ ಅಲ್ಲ, ಇದು ದೇವರು ಮಾಡಿದ ಉಪಕಾರ. ನಾವು ವಾಸ ಮಾಡುವಂಥ ಮನೆಗಳು ಅದು ಆಶೀರ್ವಾದ ಅಲ್ಲ, ಅದು ದೇವರು ಮಾಡಿದ ಉಪಕಾರ. ನಾವು ಓಡಾಡುವಂಥ ಬೈಕ್ ಅದು ಆಶೀರ್ವಾದ ಅಲ್ಲ, ಅದು ದೇವರು ಮಾಡಿದ ಉಪಕಾರ. ಮತ್ತೆ ಆಶೀರ್ವಾದ ಅಂದ್ರೆ ಏನು? ಇದಕ್ಕೆ ಮೀರಿದ್ದು ಆಶೀರ್ವಾದ. ಅಂದ್ರೆ ನಾನೇನು ಹೇಳ್ತೀನಿ, ನಾವು ವರ್ಣನೆ ಮಾಡಕ್ಕೆ ಆಗಲಾರದೆ ಇರುವಂಥ ಉಪಕಾರಕ್ಕೆ ಆಶೀರ್ವಾದ ಅಂತೀವಿ. ನಾ ಹೇಳೋದು ಗೊತ್ತಾಯ್ತಾ? ಈಗ ಉದಾಹರಣೆಗೆ ನಾನು ಹೇಳ್ತೀನಿ, ನಮ್ಮ ಜೀವನ ಅದು ಆಶೀರ್ವಾದ. ಇವಾಗ ನಾವು ಆವಾಗಿದ್ದಂಗೆ ನಾವೀಗಿಲ್ಲ. ಈಗ ನಮ್ಮ ಜೀವಿತ ಆಶೀರ್ವದಿಸಲ್ಪಟ್ಟಿದೆ. ನಮ್ಮ ಜೀವಿತವನ್ನ ಎರಡು ಮಾತಿನಲ್ಲಿ ವರ್ಣನೆ ಮಾಡೋಕ್ಕಾಗಲ್ಲ. ಈಗ ದೇವರು ಅಷ್ಟು ಅದ್ಭುತವಾಗಿ ನಮ್ಮನ್ನು ಇಟ್ಟಿದ್ದಾರೆ. ಇದಕ್ಕೇನು ಹೇಳ್ತಾರೆ ಅಂದ್ರೆ, ಇದು ಆಶೀರ್ವಾದ. ಆವಾಗ ಕೆಟ್ಟ ಮಾತಾಡ್ತಿದ್ವಿ, ಈಗ ಬದಲಾಗಿದ್ದೀವಿ, ಒಳ್ಳೆಯ ಮಾತುಗಳನ್ನ ಮಾತಾಡ್ತೀವಿ. ಆಗ ರಕ್ಷಣೆ ಇರಲಿಲ್ಲ, ಈಗ ನಮಗೆ ರಕ್ಷಣೆ ಸೌಭಾಗ್ಯ ಸಿಕ್ಕಿದೆ, ಪರಲೋಕಕ್ಕೆ ಸೇರುವಂತ ಧನ್ಯತೆ ನಮಗೆ ಸಿಕ್ಕಿದೆ. ಇದಕ್ಕೆ ಆಶೀರ್ವಾದ ಅಂತ ಹೇಳ್ತೀವಿ. ನೋಡ್ರಿ, ದೇವರ ಪ್ರೀತಿಯನ್ನ ಆವಾಗ ನಾವು ಅನುಭವಿಸ್ತಾ ಇರಲಿಲ್ಲ, ಈಗ ನಾವು ದೇವರ ಪ್ರೀತಿಯನ್ನ ಅನುಭವಿಸ್ತಾ ಇದ್ದೀವಿ. ಇದಕ್ಕೆ ಆಶೀರ್ವಾದ ಅಂತ ಹೇಳ್ತೀವಿ. ಅಂದ್ರೆ ನಾನು ಹೇಳ್ತಾ ಇರೋ ಮಾತು, ನಮ್ಮ ಬಾಯಿಂದ ವರ್ಣನೆ ಮಾಡಕ್ಕೆ ಆಗದೇ ಇರುವ ಉಪಕಾರ ಇದೆಯಲ್ಲ, ಅದಕ್ಕೆ ಆಶೀರ್ವಾದ ಅಂತ ಹೇಳೋದು. ಇದೀರಾ ಇಲ್ಲೇ? ಅದಕ್ಕೆ ಆಶೀರ್ವಾದ ಅಂತ ಹೇಳ್ತಾರೆ. ಈಗ ನಾವು ವಚನವನ್ನು ಓದ್ರಪ್ಪ, ಮುಂದಕ್ಕೆ ಓದ್ತೀರಾ? ಫಸ್ಟ್ ಇಂದ ಓದ್ಮನ್ನ. ಈಗ ಪೌಲ ಹೇಳ್ತಾನೆ, ಏನ್ ಹೇಳ್ತಾನೆ ನೋಡ್ರಿ. ದೇವರ ಚಿತ್ತಾನುಸಾರವಾಗಿ, ದೇವರ ಚಿತ್ತಕ್ಕೆ ಅನುಸಾರವಾಗಿ ಕ್ರಿಸ್ತ ಯೇಸುವಿನ ಅಪೋಸ್ತಲನಾದ ಪೌಲನು ಎಫೆಸದಲ್ಲಿರುವ ದೇವಜನರಿಗೂ ಕ್ರಿಸ್ತ ಯೇಸುವಿನಲ್ಲಿ ನಂಬಿಕೆ ಇಟ್ಟಿರುವವರಿಗೂ ಬರೆಯುವುದೇನೆಂದರೆ ಅವನು ಏನ್ ಹೇಳ್ತಾನೆ, ದೇವರ ಚಿತ್ತಕ್ಕೆ ಅನುಸಾರವಾಗಿ ಇರುವ ಅಪೋಸ್ತಲನಾದ ನಾನು, ದೇವರ ಚಿತ್ತಕ್ಕೆ ಅನುಸಾರವಾಗಿ ಆರಿಸಲ್ಪಟ್ಟ ಅಪೋಸ್ತಲನಾದ ನಾನು ಅಂತ ಅವನು ವಚನಗಳನ್ನು ಸ್ಟಾರ್ಟ್ ಮಾಡ್ತಾನೆ. ಅಂದ್ರೆ ಏನ್ ಹೇಳಕ್ ಹೋಗ್ತಿದ್ದಾನೆ ಅವನು? ಯೇಸು ಸ್ವಾಮಿಯ 12 ಜನ ಶಿಷ್ಯರು ಮಾತ್ರನೇ ಅಪೋಸ್ತಲರಲ್ಲ, ನಾನು ಆರಿಸಲ್ಪಟ್ಟವನೇ, ನಾನು ಒಬ್ಬ ದೇವರ ಮಗನೇ, ನಾನು ಕೂಡ ದೇವರ ಕೆಲಸ ಮಾಡುವವನೇ, ನಾನು ಅಪೋಸ್ತಲನು. ಆ ಆಯೋಗದಲ್ಲಿ ಆ ಒಂದು 12 ಜನರ ಏನು ಆಯೋಗ ಇದೆಯಲ್ಲ, ಅವರು ಏನು ಮಾಡ್ತಿದ್ದಾರೋ ಅದನ್ನೇ ನಾನು ಮಾಡ್ತಾ ಇದ್ದೀನಿ ಅಂತ ತನ್ನನ್ನು ತಾನು ಸಮರ್ಥನೆ ಮಾಡಿಕೊಳ್ತಿದ್ದಾನೆ. ನಾನು ಅಪೋಸ್ತಲನು, ನಾನು ದೇವರ ಮಗನು, ನಾನು ನಿಮಗೆ ಬರೆಯುವುದೇನೆಂದರೆ
ಮುಂದಕ್ಕೆ ಹೋದ್ರಪ್ಪ. ನಮ್ಮ ತಂದೆಯಾದ ದೇವರಿಗೂ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ಆಮೇಲೆ ನಮಗೆ ಕೃಪೆಯು ಶಾಂತಿಯೂ ಆಗಲಿ. ನೋಡ್ರಿ, ಕರ್ತನಾದ ಯೇಸು ಸ್ವಾಮಿಯ ಮೂಲಕವಾಗಿ ನಮ್ಮೆಲ್ಲರಿಗೂ ನಿಮಗೂ ಕೃಪೆಯು ಶಾಂತಿಯೂ ಆಗಲಿ ಅಂತಾನೆ. ಅಂದ್ರೆ ಅವನು ಪತ್ರ ಬರೆಯುವಾಗ ತನ್ನನ್ನು ತಾನು ಅಪೊಸ್ತಲನು ಅಂತಾನೆ. ಎರಡನೇದಾಗಿ ತನ್ನನ್ನು ತಾನು ಅವನು ವಂದಿಸುವ ವಿಧಾನ ನೋಡ್ರಿ, ಎಲ್ಲರಿಗೂ ಪ್ರೈಸ್ ದ ಲಾರ್ಡ್ ಹೇಳ್ತಾ ಇದ್ದಾನೆ. ನಮ್ಮ ಭಾಷೆಯಲ್ಲಿ ಹೇಳೋದಾದ್ರೆ ಪ್ರೈಸ್ ದ ಲಾರ್ಡ್ ಅಂತೀವಲ್ಲ, ನಾವು ಒಬ್ರಿಗೊಬ್ರು ಶೇಕ್ ಹ್ಯಾಂಡ್ ಕೊಟ್ಟು ಪ್ರೈಸ್ ದ ಲಾರ್ಡ್ ಅಂತೀವಲ್ಲ. ಪೌಲನ್ ಹೆಂಗೆ ಹೇಳ್ತಿದ್ದಾನೆ? ನಿಮಗೆ ಕೃಪೆಯೂ ಶಾಂತಿಯೂ ಆಗಲಿ. ಅಂದ್ರೆ ಅವನು ಹೇಳುವಂತ ಭಾಷೆ ಅದು ಬಹಳ ಅದ್ಭುತವಾದ ಭಾಷೆ ರೀ. ಅವನು ಬರೇ ಪ್ರೈಸ್ ದ ಲಾರ್ಡ್ ಹೇಳ್ತಾ ಇಲ್ಲ, ಬರೇ ವಂದನೆ ಹೇಳ್ತಾ ಇಲ್ಲ, ಅದ್ರ ಜೊತೆಯಲ್ಲಿ ಹರಸ್ತಾ ಇದ್ದಾನೆ. ಈಗ ನಾವು ಪ್ರೈಸ್ ದ ಲಾರ್ಡ್ ಹೇಳ್ತೀವಿ, ಪ್ರೈಸ್ ದ ಲಾರ್ಡ್ ಸುಮ್ಮನೆ ಅಂದ್ರೆ ರೂಢಿಯಾಗಿ ನಾವು ಪ್ರೈಸ್ ದ ಲಾರ್ಡ್ ಹೇಳ್ತೀವಿ. ನಾವು ಕೈ ಕೊಡಬೇಕಲ್ಲ, ಅದಕ್ಕೆ ಪ್ರೈಸ್ ದ ಲಾರ್ಡ್ ಹೇಳ್ತೀವಿ. ಆ ಥರ ಅಲ್ಲ. ಪ್ರೈಸ್ ದ ಲಾರ್ಡ್ ಅಂದ್ರೆ ಅದರ ಅರ್ಥ ಏನು? ಅಲ್ಲಿ ಪೌಲನು ಬಹಳ ಸ್ಪಷ್ಟವಾಗಿ ಹೇಳ್ತಾನೆ. ಪ್ರೈಸ್ ದ ಲಾರ್ಡ್ ಹೇಳುವಾಗ ನಮ್ಮ ಮನಸ್ಸಲ್ಲಿ ಅವರಿಗೆ ಅರಸಬೇಕು, ನನ್ನ ಎದುರುಗಡೆ ಇರೋ ಈ ಮನುಷ್ಯನಿಗೆ ಕೃಪೆಯೂ ಶಾಂತಿಯೂ ಆಗಲಿ ಅನ್ಬೇಕು. ಹಲ್ಲೆಲೂಯಾ. ಏನ್ ಹೇಳ್ರಿ? ಕೃಪೆಯೂ ಶಾಂತಿಯೂ ಆಗಲಿ. ನಾವು ಪ್ರೈಸ್ ದ ಲಾರ್ಡ್ ಕೊಡುವಾಗ ಈ ಮನುಷ್ಯನಿಗೆ ದೇವರೇ ಕೃಪೆಯೂ ಶಾಂತಿಯೂ ಆಗಲಿ ಅಂತ ಮನಸ್ಸಿನಲ್ಲಿ ಅವರಿಗೆ ಒಳ್ಳೆದನ್ನ ಹರಸಿ ಪ್ರೈಸ್ ದ ಲಾರ್ಡ್ ಹೇಳ್ಬೇಕು. ರೂಢಿಯಾಗಿ ನಾವು ಪ್ರೈಸ್ ದ ಲಾರ್ಡ್ ಹೇಳಬಾರದು. ಅರ್ಥ ಆಗಿದೆ ನಾ ಹೇಳೋದು? ಪಕ್ಕದವರಿಗೆ ಇವಾಗ ಪ್ರೈಸ್ ದ ಲಾರ್ಡ್ ಹೇಳೋಣ, ಏನಾಗಲಿ ಅವರಿಗೆ? ಪ್ರೈಸ್ ದ ಲಾರ್ಡ್ ಹೇಳ್ತಿರಲ್ಲ, ಅದ್ರ ಬದಲು ಹಿಂಗೆ ಹೇಳ್ರಿ, ನಿಮಗೆ ಕೃಪೆಯೂ ಶಾಂತಿಯೂ ಆಗಲಿ ಅಂತ ಹೇಳ್ರಿ. ಕೈ ಕೊಟ್ಟು ಹೇಳ್ರಿ ಒಂದ್ಸಾರಿ, ನಿಮಗೆ ಕೃಪೆಯೂ ಶಾಂತಿಯೂ ಆಗಲಿ. ಅಂದ್ರೆ ಈಗ ಇನ್ಮೇಲಿಂದ ದಿವಸ ಯಾರಾದ್ರೂ ಸಿಕ್ಕಾಗ ಕೃಪೆಯೂ ಶಾಂತಿ ಆಗಲ್ಲ ಅನ್ನೋದೇನು ಬೇಡ, ಪ್ರೈಸ್ ದ ಲಾರ್ಡ್ ಹೇಳ್ರಿ. ಆದ್ರೆ ಮನಸ್ಸಲ್ಲಿ ಏನಿರ್ಲಿ, ಶುಭ ಹಾರಸ್ರಿ ಅವರಿಗೆ. ಇವ್ರಿಗೆ ಒಳ್ಳೇದಾಗ್ಲಪ್ಪ, ಇವ್ರು ಯಾವ ಕಷ್ಟದಲ್ಲಿದ್ದಾರೋ, ಯಾವ ಸಮಸ್ಯೆಯಲ್ಲಿದ್ದಾರೋ, ದೇವರ ಇವರಿಗೆ ಕೃಪೆ ಸಿಗಲಿ, ಸಮಾಧಾನ ಸಿಗಲಿ, ನೆಮ್ಮದಿ ಸಿಗಲಿ ಅಂತ ಅವರಿಗೆ ನಾವು ಹಾರಿಸಬೇಕು. ಆಮೇಲೆ ಏನ್ ಹೇಳುತ್ತೆ ವಚನ? ಮುಂದಕ್ಕೆ ಹೋದಪ್ಪ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯೂ ಆಗಿರುವಾತನಿಗೆ ಸ್ತೋತ್ರ. ಆತನು ಪರಲೋಕದಲ್ಲಿನ ಸಕಲ ಆತ್ಮೀಯ ವರಗಳನ್ನು ನಮಗೆ ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹಿಸಿದ್ದಾನೆ. ನೋಡ್ರಿ, ಇಲ್ಲಿ ದೇವರ ವಾಕ್ಯ ನೀವು ಗಮನಿಸ್ರಿ. ನಮಗೆ ಪರಲೋಕದಲ್ಲಿರುವ ಸಕಲ ಆತ್ಮಿಕವಾದ ಆಶೀರ್ವಾದಗಳನ್ನ ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಅನುಗ್ರಹಿಸಿದ್ದಾನೆ ಅಂತ ಹೇಳ್ತಾರೆ. ನಾನು ಅವಾಗಲೇ ಹೇಳಿದ್ನಲ್ಲ, ಆಶೀರ್ವಾದ ಅಂದ್ರೆ ಯಾವುದಂತ. ಆಶೀರ್ವಾದ ಅಂದ್ರೆ ನಮ್ಮ ಬಾಯಿಂದ ವರ್ಣನೆ ಮಾಡಕ್ಕೆ ಆಗದಲೇ ಇರುವಂತ ಕಾರ್ಯ. ಈಗ ನಿಮ್ಮ ಜೀವಿತ ಸಾಕ್ಷಿಗಳನ್ನ 2 ಲೈನಲ್ಲಿ ಹೇಳಕ್ಕಾಗತ್ತಾ? 2 ಲೈನಲ್ಲಿ ಹೇಳಕ್ಕಾಗತ್ತಾ? ದೇವರು ಮಾಡಿದ ಉಪಕಾರಗಳನ್ನ 2 ಲೈನಲ್ಲಿ ಹೇಳಕ್ಕಾಗಲ್ಲ. ಅದಕ್ಕೆ ಆಶೀರ್ವಾದ ಅಂತೀವಿ. ನೀವು ಅನುಭವಿಸ್ತಾ ಇರುವಂತ ಆತ್ಮಿಕವಾದ ಅನುಭವಗಳನ್ನ ನಾವು ಅನುಭವಿಸುವವರಿಗೆ ಮಾತ್ರ ಗೊತ್ತು, ಅದನ್ನ ವರ್ಣನೆ ಮಾಡಿ ಹೇಳಕ್ಕೂ ನಮಗೆ ಆಗಲ್ಲ. ಅದಕ್ಕೇನು ಹೇಳ್ತಾರೆ? ಆಶೀರ್ವಾದ ಅಂತ ಹೇಳ್ತಾರೆ. ಅದಕ್ಕೆ ದೇವರ ವಾಕ್ಯದಲ್ಲಿ ಇಲ್ಲಿ ಆಶೀರ್ವಾದದ ಬಗ್ಗೆ ಎಷ್ಟು ಚೆನ್ನಾಗಿದೆ ನೋಡ್ರಿ. ಅದೊಂದೇ ಲೈನ್ನಲ್ಲಿ ಏನೇನು ಹೇಳುತ್ತೆ? ಫಸ್ಟ್ ಆಶೀರ್ವಾದ ಅಂತ ಹೇಳುತ್ತೆ. ಎರಡನೇ ಶಬ್ದ ಏನ್ ಹೇಳುತ್ತೆ? ಆತ್ಮೀಕವಾದ ಆಶೀರ್ವಾದ. ಮೂರನೇ ಶಬ್ದ ಏನ್ ಹೇಳುತ್ತೆ? ಸಕಲ ಆತ್ಮಿಕವಾದ ಆಶೀರ್ವಾದ. ನಾಲ್ಕನೇ ಶಬ್ದ ಪರಲೋಕದ ಸಕಲ ಆತ್ಮಿಕವಾದ ಆಶೀರ್ವಾದ. ಐದನೇ ಶಬ್ದ ಯೇಸು ಕ್ರಿಸ್ತನ ಮೂಲಕ ಪರಲೋಕದಲ್ಲಿರುವ ಸಕಲ ಆಶೀರ್ವಾದ ಅಂತ ವಾಕ್ಯ ಹೇಳುತ್ತೆ. ಹಲ್ಲೆಲೂಯಾ. ಅಂದ್ರೆ ಬರೇ ಆಶೀರ್ವಾದ ಅಲ್ಲ, ಸಕಲ ವಿಧವಾದ ಆಶೀರ್ವಾದಗಳು. ಬರೇ ಸಕಲ ವಿಧವಾದ ಆಶೀರ್ವಾದ ಅಲ್ಲ, ಪರಲೋಕದಲ್ಲಿರುವ ಸಕಲ ಆಶೀರ್ವಾದಗಳು. ಪರಲೋಕದ ಸಕಲ ಆಶೀರ್ವಾದಗಳು ಮಾತ್ರ ಅಲ್ಲ, ಯೇಸು ಕ್ರಿಸ್ತನ ಮೂಲಕವಾಗಿ ನಮಗೆ ಸಿಗುವ ಎಲ್ಲಾ ಆಶೀರ್ವಾದಗಳು ಅಂತ ಹೇಳುತ್ತೆ. ಅಂದ್ರೆ ಆಶೀರ್ವಾದದ ಶ್ರೀಮಂತಿಕೆಯನ್ನ ಪೌಲನು ಬರೀತಾ ಇದ್ದಾನೆ. ಅಂದ್ರೆ ಪೌಲನು ಏನ್ ಹೇಳ್ತಿದ್ದಾನೆ? ಆತ್ಮೀಕವಾದ ಶ್ರೀಮಂತಿಕೆಯನ್ನು ಮಾತಾಡ್ತಿದ್ದಾನೆ. ಈಗ ಉದಾಹರಣೆಗೆ ಹೇಳ್ತೀನಿ, ನಮಗೆ ಆವಾಗ ವಾತ್ಸಲ್ಯ ಇರಲಿಲ್ಲ, ಈಗ ವಾತ್ಸಲ್ಯವನ್ನು ಹೊಂದಿದವರಾಗಿದ್ದೇವೆ. ಆಗ ನಾವು ದಾರಿದ್ರ್ಯತನದಲ್ಲಿದ್ವಿ, ಈಗ ದೇವರು ನಮ್ಮನ್ನ ಅಭಿವೃದ್ಧಿಪಡಿಸಿ ಆಶೀರ್ವಾದ ಮಾಡಿದ್ದಾರೆ. ಆಗಿನ ಪರಿಸ್ಥಿತಿಗಳು ಇವಾಗ ಇಲ್ಲ. ಇದಕ್ಕೆ ನಾವೇನ್ ಹೇಳ್ತೀವಿ? ಇದನ್ನ ವರ್ಣನೆ ಮಾಡಕ್ ನಮಗೆ ಆಗಲ್ಲ, ನಮ್ಮ ಜೀವಿತವನ್ನ ವರ್ಣನೆ ಮಾಡಕ್ಕಾಗಲ್ಲ, ಆತನು ಮಾಡಿದ ಉಪಕಾರಗಳನ್ನ ವರ್ಣನೆ ಮಾಡಕ್ಕಾಗಲ್ಲ, ನಾವು ಅನುಭವಿಸುತ್ತಾ ಇರುವ ಕಾರ್ಯಗಳನ್ನ ವರ್ಣನೆ ಮಾಡಕ್ಕಾಗಲ್ಲ, ನಮ್ಮ ಆರೋಗ್ಯವನ್ನ ವರ್ಣನೆ ಮಾಡಕ್ಕಾಗಲ್ಲ, ನಮಗೆ ದೇವರು ಕೊಟ್ಟ ಬಲವನ್ನ ವರ್ಣನೆ ಮಾಡಕ್ಕಾಗಲ್ಲ. ಆವತ್ತು ಒಂದೊತ್ತು ಊಟಕ್ಕಿಲ್ಲದೆ ಇರುವವರು ಇವತ್ತು ನಾವು ದುಡಿದು 100 ಜನಕ್ಕೆ ಊಟ ಕೊಡುವ ಶಕ್ತಿ ನಮಗಿದೆಯಲ್ಲ, ಆ ಒಂದು ಕೃಪೆಯನ್ನ ವರ್ಣನೆ ಮಾಡಕ್ಕಾಗಲ್ಲ. ಯಾವುದೆಲ್ಲ ನಿನಗೆ ವರ್ಣನೆ ಮಾಡಕ್ಕಾಗಲ್ವೋ ಅದೆಲ್ಲದಕ್ಕೂ ಪೌಲನು ಹೇಳುವ ಶಬ್ದ ಆಶೀರ್ವಾದ.
ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಪೌಲನು ಕೊಡುವ ಶಬ್ದ ಆಶೀರ್ವಾದ. ನಾವು ಸುಮ್ಮನೆ ಒಂದು ಪೆನ್ನಿಗೂ, ಒಂದು ಪುಸ್ತಕಕ್ಕೂ, ಒಂದು ಕಲ್ಲಿಗೂ, ಒಂದು ಮಣ್ಣಿಗೂ, ಸಣ್ಣ ಸಣ್ಣ ವಸ್ತುಗಳಿಗೂ ಆಶೀರ್ವಾದ ಅಂತ ಹೇಳ್ತೀವಿ. ತಪ್ಪಲ್ಲ. ಆಶೀರ್ವಾದದ ಒಂದು ಭಾಗ ಆಗಿರ್ಬೋದು, ಆದರೆ ಅದು ಉಪಕಾರ. ಆಶೀರ್ವಾದ ಅಂದ್ರೆ ವರ್ಣನೆ ಮಾಡಕ್ಕೆ ಆಗದಲೇ ಇರುವಂತ ಕಾರ್ಯಗಳು, ನಾವು ಒಂದಕ್ಕೆ ಆಗಲಾರದೆ ಇರುವಂತ ಕಾರ್ಯಗಳು, ನಮಗೆ ಅಸಾಧ್ಯವಾದ ಕಾರ್ಯಗಳು, ನಾವು ಏನನ್ನ ಅನುಭವಿಸ್ತಾ ಇದ್ದೀವೋ ಅದಕ್ಕೆ ಆಶೀರ್ವಾದ 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 ಅಂತ ಹೇಳುತ್ತೆ. ಅಲ್ಲಿ ನೋಡ್ರಿ, ಶಬ್ದಗಳು ಬಹಳ ಚೆನ್ನಾಗಿ ಹೇಳುತ್ತೆ. ಆಶೀರ್ವಾದ, ಸಕಲ ಆಶೀರ್ವಾದ, ಪರಲೋಕದಲ್ಲಿರುವ ಸಕಲ ಆಶೀರ್ವಾದ, ಯೇಸು ಕ್ರಿಸ್ತನ ಮೂಲಕ ಸಿಗುವ ಪರಲೋಕದ ಸಕಲ ಆಶೀರ್ವಾದ. ಈ ತರ ಆಶೀರ್ವಾದದ ಶಿಖರವನ್ನ ಬರಿತಾ ಇದ್ದಾನೆ ಪೌಲನು, ಆಶೀರ್ವಾದದ ಬೆಟ್ಟವನ್ನು ಬರಿತಾ ಇದ್ದಾನೆ. ಅಂದ್ರೆ ದಿನೇ 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 ನಾವು ಏನಾಗ್ತಾ ಇದ್ದೀವಿ, ಆಶೀರ್ವಾದದಲ್ಲಿ ಬೆಳೀತಾ 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 ಈಗ ನಾವು ಕ್ರಿಸ್ತ ಯೇಸುವಿನಲ್ಲಿ ಪರಲೋಕದ ಆಶೀರ್ವಾದಗಳನ್ನು ನಾವು ಅನುಭವಿಸ್ತಾ ಇದ್ದೇವೆ. ಹಲ್ಲೆಲೂಯಾ. ನಾವೀಗ ಏನು ಅನುಭವಿಸ್ತಾ ಇದ್ದೀವಿ ಅಂದ್ರೆ ಸುಮ್ಮನೆ ಈ ಲೋಕದ ಅವಶ್ಯಕತೆಗಳ ಮಾತ್ರ ಅಲ್ಲ, ಯೇಸು ಕ್ರಿಸ್ತನ ಮೂಲಕ ಸಿಗುವ ಶ್ರೇಷ್ಠವಾದ ಆಶೀರ್ವಾದಗಳನ್ನು ನಾವು ಅನುಭವಿಸ್ತಾ ಇದ್ದೀವಿ. ಸಮಾಧಾನ ರೀ, ಸಂತೋಷ, ನೆಮ್ಮದಿ, ಇದನ್ನ ಖರೀದಿ ಮಾಡ್ಲಿಕ್ಕಾಗಲ್ಲ, ಮತ್ತೆ ಇದನ್ನ ವರ್ಣನೆ ಮಾಡೋಕ್ಕೂ ಆಗಲ್ಲ. ನಮ್ಮ ಮನೆಯಲ್ಲಿ ಇಷ್ಟು ಸಂತೋಷವಾಗಿ ನಾವು ಇದೀವಲ್ಲ, ನಾವೀಗ ಇಷ್ಟು ಸಮಾಧಾನವಾಗಿ ನಮ್ಮ ಕುಟುಂಬಗಳಲ್ಲಿ ಜೀವಿಸ್ತಾ ಇದ್ದೀವಲ್ಲ, ಇದನ್ನ ಎರಡು ಮಾತಲ್ಲಿ ವರ್ಣನೆ ಮಾಡ್ರಿ ಅಂದ್ರೆ ಆಗಲ್ಲ. ಇದನ್ನ ಸ್ವಲ್ಪ ಹಣ ಕೊಟ್ಟು ಖರೀದಿ ಮಾಡ್ಕೊಂಡು ಬರ್ರಿ ಅಂದ್ರೆ ಆಗಲ್ಲ. ಯಾರ ಹತ್ರ ಆದ್ರೆ ಇಸ್ಕೊಂಡು ಬರ್ರಿ ಅಂದ್ರೆ ಆಗಲ್ಲ. ಈ ತರದ ಶಬ್ದಗಳಿಗೆ ಆಶೀರ್ವಾದ ಅಂತ ಹೇಳ್ತೀವಿ. ಅಂದ್ರೆ ಇಂಥ ಶ್ರೇಷ್ಠವಾದ ಆಶೀರ್ವಾದದ ಶ್ರೀಮಂತಿಕೆಯಲ್ಲಿ ದೇವರು ನಡೆಸ್ತಾ ಇದ್ದಾರೆ ನಮ್ಮನ್ನ. ಎರಡನೇ ಶಬ್ದ ಅಲ್ಲಿಂದ ಮುಂದಕ್ಕೆ ಹೋದ್ರಿ, ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗದುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡು. ನೋಡ್ರಿ, ಈ ತರದ ಆಶೀರ್ವಾದಗಳನ್ನ ನೀವು ಅನುಭವಿಸುತ್ತಾ ದೋಷವಿಲ್ಲದವರು ಪರಿಶುದ್ಧರು ಆಗಿರಬೇಕೆಂದು ನಮ್ಮನ್ನು ಭೂಮಿ ಆಕಾಶಗಳನ್ನ ನಿರ್ಮಾಣ ಮಾಡುವುದಕ್ಕೆ ಮುಂಚಿತವಾಗಿ, ಅಂದ್ರೆ ಜಗತ್ತು ಉತ್ಪತ್ತಿ ಆಗುವುದಕ್ಕೆ ಮುಂಚಿತವಾಗಿಯೇ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಉದಾಹರಣೆಗೆ, ನೀನು ಯಾವಾಗ ರಕ್ಷಣೆ ಹೊಂದಿದೆ ಅಂದ್ರೆ ಒಂದು ಡೇಟ್ ನಾವು ಹೇಳ್ಬೋದು, ಇಂಥ ಡೇಟಲ್ಲಿ ಇಂಥ ಟೈಮಲ್ಲಿ ಅಂತ. ಯಾವಾಗ ನೀನು ಪಶ್ಚಾತ್ತಾಪ ಪಟ್ಟೆ ಅಂದ್ರೆ ಟೈಮ್ ಸಮೇತ ನಾವು ಹೇಳ್ಬೋದು. ಯಾವಾಗ ದೀಕ್ಷಾಸ್ಥಾನ ತಗೊಂಡಿದ್ದೀಯ ಅಂದ್ರೆ ಅದಕ್ಕೊಂದು ಡೇಟ್, ದಿನಾಂಕವನ್ನು ನಾವು ಹೇಳ್ಬೋದು, ಇಂಥ ದಿವಸ ನಾನು ದೀಕ್ಷಾಸ್ಥಾನ ತಗೊಂಡಿದ್ದೆ ಅಂತ. ಆದ್ರೆ ದೇವ್ರ ಮಕ್ಕಳೇ, ನಿನ್ನನ್ನ ದೇವರು ಆರಿಸಿಕೊಂಡಿದ್ದು ಯಾವಾಗ ಅಂದ್ರೆ ಅದಕ್ಕೆ ಡೇಟ್ ಇಲ್ಲ ರೀ. ಯಾವಾಗ ಆರಿಸಿಕೊಂಡ್ರು? ಜಗತ್ತು ಉತ್ಪತ್ತಿ ಆಗುವುದಕ್ಕೆ ಮುಂಚಿತವಾಗಿಯೇ ದೇವರು ನಮ್ಮನ್ನು ಆರಿಸಿಕೊಂಡ್ರು. ದೇವರ ಸಮಯ ಬರುವಾಗ ನಾವು ರಕ್ಷಣೆ ಹೊಂದಿದ್ವಿ. ಆವತ್ತೇ ದೇವರು ನಮ್ಮನ್ನು ಆರಿಸಿಕೊಂಡ್ರು, ಆವತ್ತೇ ದೇವರ ಕಣ್ಣುಗಳು ನಮ್ಮನ್ನು ನೋಡಿದವು. ಮತ್ತೆ ಮುಂದಕ್ಕೆ ಹೋದ್ರಪ್ಪ, ಅಲ್ಲಿ ವಚನ ಹೇಳುತ್ತೆ ಬಹಳ ಅದ್ಭುತವಾಗಿ, ಆತನು ತನ್ನ ಕೃಪೆಯನ್ನು ಪ್ರಖ್ಯಾತಿಗೆ ತರಬೇಕೆಂದು ನಮ್ಮನ್ನು ಯೇಸು ಕ್ರಿಸ್ತನ ಮೂಲಕ ತನ್ನ ಪುತ್ರರನ್ನಾಗಿ ಸ್ವೀಕರಿಸುವುದಕ್ಕೆ ದಯಾಪೂರ್ವಕವಾದ ತನ್ನ ಚಿತ್ತಾನುಸಾರವಾಗಿಯೂ ಮೊದಲೇ ಸಂಕಲ್ಪ ಮಾಡಿದ್ದನು. ಅವಾಗಲೇ ಆಶೀರ್ವಾದ ಅಂತ ಒಂದು ಶಬ್ದ ಹೇಳಿದೆ, ಇವಾಗ ಕೃಪೆ ಅಂತ ಇನ್ನೊಂದು ಶಬ್ದವನ್ನು ಹೇಳ್ತಾ ಇದ್ದೀನಿ. ಇದು ಆತ್ಮಿಕವಾದ ಶ್ರೀಮಂತಿಕೆಯ ಶಬ್ದಗಳು. ಪೌಲನು ಉಪಯೋಗಿಸಿದ ಮೊದಲನೇ ಶಬ್ದ ಆಶೀರ್ವಾದ. ಈ ಆಶೀರ್ವಾದ ಅಂತ ಹೇಳುವಾಗ ಶ್ರೀಮಂತಿಕೆ ಅಂದ್ರೆ ಆತ್ಮಿಕವಾದ ಶ್ರೀಮಂತಿಕೆ ನಮಗೆ ನೆನಪು ಬರುತ್ತೆ. ಇವಾಗ ಕೃಪೆ ರೀ, ಏನು ಕೃಪೆ? ದೇವರು ನಮ್ಮ ಮೇಲೆ ತೋರಿಸಿದ ಕೃಪೆ. ಅದು ಹೆಂಗೆ ಹೇಳ್ತಾರೆ? ದೇವರ ವಾಕ್ಯ ಹೆಂಗೆ ಹೇಳುತ್ತೆ? ದೇವರ ಕೃಪೆಯನ್ನ ಪ್ರಖ್ಯಾತಿಗೆ ತರುವುದಕ್ಕಾಗಿ. ಅಂದ್ರೆ ಪ್ರಖ್ಯಾತಿಗೆ ತರಬೇಕಂದ್ರೆ ಹೆಂಗದು? ದೇವರ ಕೃಪೆ ಎಲ್ಲರಿಗೂ ಗೊತ್ತಾಗೋ ತರ ಆಗ್ಬೇಕು, ಪ್ರಖ್ಯಾತಿಗೆ ಬರಬೇಕು. ಇದು ದೇವರ ಕೃಪೆ, ಇದು ದೇವರ ಕೃಪೆ ಅಂತ ಹೇಳಬೇಕು. ದೇವರ ಪದ್ಧತಿ ಹೆಂಗಿದೆ? ಆತನು ಮಾಡಿದ ಸಹಾಯವು ಜನರಿಗೆ ಅರ್ಥ ಆಗ್ಬೇಕಂದ್ರೆ, ನೀವು ನನಗೆ ಸಹಾಯ ಮಾಡಿದ್ದು ಜನರಿಗೆ ಅರ್ಥ ಆಗ್ಬೇಕಂದ್ರೆ ನಿಮ್ಮ ಪಕ್ಕದವರಿಗೂ ಸಹಾಯ ಮಾಡ್ಬೇಕು ನೀವು. ಇದು ಬೈಬಲ್ ಕಾನ್ಸೆಪ್ಟ್ ರೀ. ನಿಮ್ಮ ಪಕ್ಕದವರಿಗೂ ಸಹಾಯ ಮಾಡಬೇಕು, ನಿಮ್ಮ ಮುಂದೆ ಇರೋರಿಗೆ, ಹಿಂದೆ ಇರೋರಿಗೆ, ಅಕ್ಕಪಕ್ಕದವರಿಗೆ ಸಹಾಯ ಮಾಡ್ತಾ ಬರಬೇಕು. ಇದು ಬೈಬಲ್ ಕಾನ್ಸೆಪ್ಟ್. ದೇವರು ಏನ್ ಮಾಡಿದ್ರು ಅಂದ್ರೆ, ಎಲ್ರಿಗೂ ನನ್ನ ಕೃಪೆಯು ಅರ್ಥ ಆಗ್ಬೇಕಂದ್ರೆ ಇವನಿಗೆ ಮಾಡಿದ ಅದೇ ಕೃಪೆ, ಅವನಿಗೆ ಕೊಟ್ಟಂತ ಅದೇ ಸಹಾಯ, ಅವನಿಗೆ ತೋರಿಸಿದ ಅದೇ ಕರುಣೆ ಎಲ್ಲರಿಗೂ ತೋರಿಸಿ ಆತನ ಮಕ್ಕಳನ್ನಾಗಿ ದೇವರು ನಮ್ಮನ್ನು ಮಾಡಿದ್ರು. ಇವಾಗ ಏನಾಯ್ತು ಅಂದ್ರೆ ಆತನ ಕೃಪೆಯು ಪ್ರಖ್ಯಾತಿಗೆ ಬಂತು.
ನಾ ಹೇಳೋದು ಗೊತ್ತಾಗ್ತಿದ್ಯಾ? ನಾನು ಮಾತ್ರ ಆತನ ಕೃಪೆ ಅನುಭವಿಸಿದ್ರೆ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ. ಅದಕ್ಕೆ ದೇವರೇನ್ ಮಾಡಿದ್ರು, ಎಲ್ಲರಿಗೂ ತನ್ನ ಕೃಪೆಯನ್ನು ಒದಗಿಸಿಕೊಟ್ರು. ನಿಮ್ಮನ್ನ ಒಳ್ಳೆಯದನ್ನಾಗಿ ಮಾಡಲಿಕ್ಕೆ, ನಿಮ್ಮ ಜೀವಿತವನ್ನ ಬೆಳಗಿಸುವುದಕ್ಕಾಗಿ ನಾನು ಕಲ್ವಾರಿ ಶಿಲುಬೆಯಲ್ಲಿ ಪ್ರಾಣ ಕೊಡ್ತೀನಿ. ಮೊದಲೇ ಸಂಕಲ್ಪ ಮಾಡಿದ್ದೀನಿ ನಾನು ನಿಮಗಾಗಿ ಪ್ರಾಣ ಕೊಡ್ಲಿಕ್ಕೆ ಅಂತೇಳಿ ದೇವರು ಮೊದಲೇ ಸಂಕಲ್ಪ ಮಾಡಿ ಆತನ ಕೃಪೆಯು ಪ್ರಖ್ಯಾತಿಗೆ ಬರಲಿಕ್ಕೆ, ಆತನ ಕೃಪೆಯನ್ನ ಎಲ್ಲರೂ ಮಾತಾಡ್ಲಿಕ್ಕೆ, ಆತನ ಕರುಣೆಯೆಲ್ಲ ಎಲ್ಲರೂ ವರ್ಣನೆ ಮಾಡ್ಲಿಕ್ಕೋಸ್ಕರ ದೇವರು ಏನ್ ಮಾಡಿದ್ರು, ಆತನ ಮಕ್ಕಳನ್ನಾಗಿ ದೇವರು ನಮ್ಮನ್ನು ಸ್ವೀಕಾರ ಮಾಡಿದ್ರು. ಇವಾಗ ನಾವೇನ್ ಹೇಳ್ತೀವಿ, ಎಲ್ಲದಕ್ಕೂ ಏನ್ ಹೇಳ್ತೀವಿ, ಆತನ ಕೃಪೆ. ಎಲ್ಲದಕ್ಕೆ ಹೇಳೋ ಶಬ್ದ ನಾವೇನು, ಆತನ ಕೃಪೆ, ದೇವ್ರ ಕೃಪೆ. ನಾವ್ ಹಿಂಗಿರ್ತಿರ್ಲಿಲ್ಲ ಬ್ರದರ್, ಇದು ದೇವರ ಕೃಪೆ. ಸಹೋದರಿ, ನಾವ್ ಹಿಂಗಿರ್ತಿರ್ಲಿಲ್ಲ, ಇದು ದೇವರ ಕೃಪೆ. ನೀವು ಸಾಕ್ಷಿ ಹೇಳುವಾಗಲೇ ಏನ್ ಹೇಳ್ತೀರಾ, ಎಲ್ಲ ದೇವರ ಕೃಪೆ, ಎಲ್ಲ ಹೇಳ್ತೀರಾ, ಎಲ್ಲ ಮುಗೀತು, ದೇವರ ಕೃಪೆಯಿಂದ ಇವತ್ತು ನಾವು ಬದುಕಿ ಉಳಿದಿದ್ದೀವಿ ಅಂತ ಹೇಳ್ತೀರಾ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ಹೇಳೋದ ಅರ್ಥ ಆಗ್ತಿದ್ಯಾ? ಅಂದ್ರೆ ನಾವು ಮಾತಿಗೂ ಉಪಯೋಗ ಮಾಡೋ ಶಬ್ದ ಇದು ದೇವರ ಕೃಪೆ, ದೇವರ ಕೃಪೆ, ದೇವರ ಕೃಪೆ, ದೇವರ ಕೃಪೆ. ಯಾಕೆ ಅಂದ್ರೆ ದೇವರು ನಮಗೆ ಸಹಾಯ ಮಾಡಿ ಆತನ ಮಕ್ಕಳನ್ನಾಗಿ ದೇವರು ನಮ್ಮನ್ನು ಮಾಡಿದಾನೆ. ನನಗೆ ಮಾತ್ರ ನನಗೆ ಮಾತ್ರ ಅಲ್ಲ, ನಮ್ಮೆಲ್ಲರಿಗೂ ಕೃಪೆಯನ್ನು ತೋರಿಸಿದಾನೆ. ಆದ ಕಾರಣ ನಾವೆಲ್ಲರೂ ಮಾತಾಡೋ ಶಬ್ದ ದೇವರ ಕೃಪೆ. ಮಾತಿಗೂ ನಾವು ಹೇಳ್ತೀವಿ ದೇವರ ಕೃಪೆ. ಕೃಪೆ ಅಂದ್ರೆ ಏನು? ಒಬ್ಬ ಮನುಷ್ಯ ಗೋಡೆಗೆ ಏಣಿ ಹಾಕೊಂಡು ಮೇಲತ್ತಿ ಮಳೆ ಹೊಡಿತಾ ಇರ್ತಾನೆ, ಅವನು ಜಾರಿ ಕೆಳಗಡೆ ಬಿದ್ದು ಬಿಡ್ತಾನೆ. ತಲೆ ಗಾಯ ಆಯಿತು, ಒಂದೆರಡು ಸ್ಟಿಚ್ ಬಿತ್ತು, ಆಸ್ಪತ್ರೆಯಲ್ಲಿ ಒಂದೆರಡು ಹೊಲಿಗೆ ಹಾಕಿದ್ರು. ಒಂದು 15 ದಿನ ಬಿಟ್ಟು ಮತ್ತೆ ನೆಕ್ಸ್ಟ್ ಸಭೆಗೆ ಬಂದ. ಆವಾಗ ಸಾಕ್ಷಿ ಹೇಳ್ತಾನೆ. ಅವನು ಏನಂತ ಸಾಕ್ಷಿ ಹೇಳ್ತಾನೆ, ದೇವರು ಸಾಯ್ಬೇಕಾಗಿತ್ತು, ನಾನು ದೇವರು ಬದುಕಿಸಿದ್ರು ಅಂತ ಹೇಳ್ತೀರಲ್ಲ, ಹೇಳ್ತೀರಾ ಇಲ್ಲ? ನಾನು ಸಾಯ್ಬೇಕಾಗಿತ್ತು, ದೇವರು ನನ್ನನ್ನು ಬದುಕಿಸಿದ್ರು ಅಂತ ಸಾಕ್ಷಿ ಹೇಳ್ತೀವಿ. ಇನ್ನೊಂದು ನಾನು ಹೇಳ, ಮತ್ತೆ ಕೃಪೆ ಅಂದ್ರೆ ಏನು? ಇದಕ್ಕೆ ಕರುಣೆ ಅಂತೀವಿ ನಾವು. ಇದು ದೇವ್ರ ಕರುಣೆ ತೋರಿಸಿದ್ರು ನಮಗೆ. ಕೃಪೆ ಅಂದ್ರೆ ಏನಪ್ಪ? ನೀನು ಮಳೆ ಹೊಡೆಯಕ್ಕೆ ಏನೇ ಹತ್ತತಿಯಲ್ಲ, ಕೆಳಗೆ ಬೀಳ್ನಿಲ್ದಂಗೆ ದೇವ್ರು ಕಾಪಾಡ್ತಾರಲ್ಲ, ಅದಕ್ಕೆ ಕೃಪೆ ಅಂತ ಹೇಳೋದು. ನಾ ಹೇಳೋದು ಅರ್ಥ ಆಯ್ತಾ? ಕೆಳಗೆ ಬಿದ್ದು ತಲೆ ಹೊಡೆದು ಆಸ್ಪತ್ರೆಗೆ ಹೋಗಿ ಜೀವಂತವಾಗಿ ವಾಪಸ್ ಬಂದ್ಮೇಲೆ ನಾವು ಹೇಳೋದೇನಿದು, ಇದು ಕರುಣೆ. ಇದಕ್ಕೆ ಕೃಪೆ ಅಂತ ಹೇಳಲ್ಲ. ಕೃಪೆ ಅಂದ್ರೆ ಯಾವುದು? ನೀನು ಎಷ್ಟು ಸಾರಿ ಮೇಲತ್ತಿದ್ರು ಸಹ ಬೀಳ್ನಿಲ್ದಂಗೆ ದೇವರು ಕಾಯ್ದು ಕಾಪಾಡ್ತಿದಾರಲ್ಲ, ಅದಕ್ಕೆ ಕೃಪೆ ಅಂತ ಹೇಳ್ತೀವಿ. ಅಂದ್ರೆ ನಾನು ಹೇಳುವ ಶಬ್ದ, ಪ್ರತಿ ದಿವಸ ನಾವು ದೇವರ ಕೃಪೆಯಲ್ಲಿ ಬದುಕ್ತಾ ಇದ್ದೀವಿ. ಎಷ್ಟು ಸಾರಿ ಬೈಕಲ್ಲಿ ಓಡಾಡ್ತೀವಿ, ಕಾರಲ್ಲಿ ಅಡ್ಡಾಡ್ತೀವಿ, ಎಲ್ಲೆಲ್ಲೆಲ್ಲ ನಾವು ಓಡಾಡ್ತಾ ಇದ್ದೀವಲ್ಲ, ರಸ್ತೆಯ ಪಕ್ಕದಲ್ಲಿ ಹೋದರೂ ಸಹ ಅವನನ್ನ ಆಕ್ಸಿಡೆಂಟ್ ಮಾಡೋರಿದ್ದಾರೆ, ಗುದ್ದಿ ಸಾಯಿಸೋರಿದ್ದಾರೆ. ಅಂತ ದಿನಗಳಲ್ಲಿ ನಾವು ಇಷ್ಟೆಲ್ಲ ಪ್ರಯಾಣಗಳನ್ನ ಮಾಡಿದರೂ ಸಹ ನಾವು ಸುರಕ್ಷಿತವಾಗಿದ್ದೀವಲ್ಲ, ಇದು ದೇವರ ಕೃಪೆ. ಲೋಕದಲ್ಲಿ ವಿಚಿತ್ರವಾದ ವೈರಸ್ಗಳಿದೆ, ವಿಚಿತ್ರವಾದ ಕಾಯಿಲೆಗಳಿದೆ, ಹೊಸ ಹೊಸ ಕಾಯಿಲೆಗಳು ಹುಟ್ಟುಕೊಳ್ತಾ ಇದೆ, ಹೊಸ ಕಾಯಿಲೆಗಳಿಂದ ಜನರು ಸಾಯ್ತಾ ಇದ್ದಾರೆ. ಆದರೆ ದೇವರು ತನ್ನ ಮಹಾಕೃಪೆ ನಮ್ಮ ಮೇಲಿಟ್ಟು ಆ ವೈರಸ್ಗಳು ಸಹ ನಮ್ಮ ಹತ್ತಿರಕ್ಕೆ ಬಾರದಂತೆ ದೇವರು ನಮ್ಮನ್ನು ಕಾಯ್ದು ಕಾಪಾಡ್ತಿದಾರಲ್ಲ, ಇದಕ್ಕೆ ಕೃಪೆ ಅಂತ ಹೇಳ್ತೀವಿ. ಇದಕ್ಕೆ ಕೃಪೆ ಅಂತೀವ್ರಿ. ಏನೂ ಇಲ್ಲದೆ ಇರುವಂತ ನಮಗೆ ಇಷ್ಟು ಸಂಪಾದನೆ ಮಾಡಕ್ ಸಾಧ್ಯ ಇಲ್ಲ, ಒಂದು ಮನೆಯನ್ನು ಕಟ್ಟಲಿಕ್ಕೆ ಸಾಧ್ಯ ಇಲ್ಲ, ಮಕ್ಕಳನ್ನ ಸಾಕ್ಲಿಕ್ಕೆ ಸಾಧ್ಯ ಇಲ್ಲ, ಮಕ್ಕಳಿಗೆ ಒಳ್ಳೆ ಬಟ್ಟೆ ಊಟ ಕೊಡುವ ಶಕ್ತಿನೂ ನಮಗಿಲ್ಲ. ಆದ್ರೂ ಸಹ ಇಲ್ಲಿಯವರೆಗೂ ಇಷ್ಟರ ಮಟ್ಟಿಗೆ ದೇವರು ನಮ್ಮನ್ನು ನಡೆಸ್ತಾ ಇದ್ದಾರಲ್ಲ, ಇದಕ್ಕೆ ಕೃಪೆ ಅಂತ ಹೇಳ್ತೀವಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದ್ ದಿವಸ ನಿಮಗೆ ನೆನಪಿದೆಯಾ? ಪಕ್ಕದ ಮನೆಯಲ್ಲಿ ಇಟ್ಟು ಕೇಳಬೇಕಿತ್ತು, ಪಕ್ಕದ ಮನೆಯಲ್ಲಿ ಎಣ್ಣೆ ಕೇಳಬೇಕಿತ್ತು, ಪಕ್ಕದ ಮನೆಯಲ್ಲಿ ಕಾಳು ಕೇಳಬೇಕಾಗಿತ್ತು. ಇವತ್ತು ಪಕ್ಕದ ಮನೆಯಲ್ಲ, ಇನ್ನು 10 ಜನರಿಗೆ ನಾವೇ ಕೊಡುವ ರೀತಿಯಲ್ಲಿ ದೇವರು ನಮ್ಮನ್ನು ಇಟ್ಟಿದಾರಲ್ಲ, ಇದಕ್ಕೆ ಕೃಪೆ ಅಂತ ಹೇಳ್ತೀವಿ. ಹಲ್ಲೆಲೂಯಾ. ಯಾರಿಗೂ ಕೈ ಚಾಚದಂಗೆ ದೇವರು ನಮ್ಮನ್ನು ನಡೆಸ್ತಾ ಇದ್ದಾರಲ್ಲ, ಅದಕ್ಕೆ ಕೊಡುವ ಶಬ್ದ ಕೃಪೆ ರೀ. ಇದು ವರ್ಣನೆ ಮಾಡಕ್ಕಾಗಲ್ಲ. ದೇವರು ಅಷ್ಟರ ಮಟ್ಟಿಗೆ ದೇವರು ನಮ್ಮನ್ನು ಅದ್ಭುತವಾಗಿ ನಡೆಸ್ತಾ ಇದ್ದಾರೆ. ನಾನು ಹೇಳ, ದೇವ್ರ ಮಕ್ಕಳೇ, ದುಡಿಯಕ್ಕಾಗಲ್ಲ ನಿನಗೆ, ಆದ್ರೆ ತೋಳ್ಬಲವನ್ನು ಇವತ್ತು ಕೊಟ್ಟು ದುಡಿಯಷ್ಟು ಶಕ್ತಿಯನ್ನು ದೇವರು ಕೊಟ್ಟಿದ್ದಾರಲ್ಲ. ಎಷ್ಟೋ ಜನ ಯವನಸ್ಥ ಮಕ್ಕಳು ಸಹ ಮೂಲೆ ಗುಂಪಾಗಿದ್ದಾರೆ. ದೇವರು ನಿನಗಾದರೂ ನನಗಾದರೂ ಇವತ್ತು ದೇವರು ದುಡಿದು ತಿನ್ನುವಷ್ಟು ಅದ್ಭುತವಾದ ಜೀವಿತವನ್ನು ಅನುಗ್ರಹ ಮಾಡಿದಾರಲ್ಲ, ಇದಕ್ಕೆ ಕೃಪೆ ಅಂತ ಹೇಳ್ತೀವಿ ನಾವು. ಇಷ್ಟು ಸುಂದರವಾದ ಜೀವಿತವನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ಅದಕ್ಕೆ ಅಲ್ಲಿ ವಾಕ್ಯ ಹೇಳುತ್ತೆ, ಜಗದುತ್ಪತ್ತಿಗೆ ಮುಂಚಿತವಾಗಿಯೇ ನಿಮ್ಮನ್ನು ಆರಿಸಿಕೊಂಡು ನಿಮ್ಮನ್ನು ಶುದ್ಧರನ್ನಾಗಿ ಮಾಡಿ ಆತನ ಮಕ್ಕಳನ್ನಾಗಿ ಮಾಡಿ ಆತನ ಕೃಪೆಯನ್ನ ಪ್ರಖ್ಯಾತಿಗೆ ತಂದಿದ್ದಾನೆ.
ಮತ್ತೆ ಇನ್ನೊಂದು ಮಾತು ಹೇಳುತ್ತೆ, ಓದಪ್ಪ ಮುಂದಕ್ಕೆ ಏನಂತ. ಈ ಕೃಪಾದಾನವು ಕೇಳಿಸ್ಕೊಳ್ರಿ, ಈ ಕೃಪೆಯು ದಾನವಾಗಿ ನಮಗೆ ಕೊಡಲ್ಪಟ್ಟಿದೆ ರೀ. ಈ ಕೃಪೆ ಹೆಂಗೆ ಕೊಡಲ್ಪಟ್ಟಿದೆ? ದಾನವಾಗಿ ಕೊಡಲ್ಪಟ್ಟಿದೆ. ದಾನ ಅಂದ್ರೇನು? ಉಚಿತ ಅಂತ. ದಾನ ಅಂದ್ರೇನು? ಉಚಿತ, ಫ್ರೀ. ನಾವು ಉಚಿತವಾಗಿ ಏನನ್ನು ಕೊಡ್ತೀವೋ ಅದಕ್ಕೆ ದಾನ ಅಂತ ಹೇಳ್ತೀವಿ. ಇದು ದಾನಪ್ಪ. ಇದಕ್ಕೇನಾದ್ರು ನಾನು 100 ರೂಪಾಯಿ ಹಣ ಇಸ್ಕೊಂಡ್ರೆ ಇದು ದಾನ ಅಲ್ಲ. ಇದು ನಾನು ಉಚಿತವಾಗಿ ಕೊಟ್ಟನಪ್ಪ ಅಂದ್ರೆ ಇದು ದಾನ. ಕೃಪೆಯನ್ನು ದೇವರು ಹೆಂಗ್ ಕೊಟ್ಟಿದ್ದಾರೆ? ನಮಗೆ ಉಚಿತವಾಗಿ ಕೊಟ್ಟಿದ್ದಾರೆ. ಅದಕ್ಕೆ ಫೀಸ್ ಇಲ್ಲ ರೀ. ಹಲ್ಲೆಲೂಯಾ. ಉಚಿತವಾದ ಕೃಪೆಯನ್ನು ದೇವರ ಅನುಗ್ರಹ ಮಾಡಿದ್ದಾರೆ. ಇಷ್ಟೆಲ್ಲ ದೇವರು ಕೊಟ್ಟರು, ಇದಕ್ಕೆ ಫೀಸ್ ಇರಲಿಲ್ಲ. ಉಚಿತವಾಗಿ ಹೊಂದಿದ್ದೇವೆ, ಉಚಿತವಾಗಿ ಕೊಡ್ರಿ ಅಂತ ದೇವರು ವಾಕ್ಯ ಹೇಳುತ್ತಾರೆ. ದೇವರ ಕೃಪೆಯು ದಾನವಾಗಿ ಕೊಡಲ್ಪಟ್ಟಿದೆ. ಹಲ್ಲೆಲೂಯಾ. ಕೃಪೆಯು ದಾನ. ಅದು ಹಲ್ಲೆಲೂಯಾ. ಕೃಪೆಯು ದಾನ. ನಾವು ಪ್ರಾರ್ಥನೆ ಮಾಡಿಸಿಕೊಳ್ಳುವಂತ ಎಣ್ಣೆ ಆಗಿರಲಿ, ವಸ್ತುಗಳಾಗಿರಲಿ, ಬೇರೆ ಯಾವ ಕಾರ್ಯಗಳಾಗಿರಲಿ, ಅದು ದಾನ ರೀ. ನಾ ಇನ್ನೊಂದು ಮಾತು ನಿಮಗೆ ಹೇಳ, ಎಣ್ಣೆಗಿಂತಲೂ ನೀನಿಡುವಂತ ನಂಬಿಕೆಯಲ್ಲಿ ಶಕ್ತಿ ಇದೆ. ಎಣ್ಣೆಯಲ್ಲ, ಖರ್ಚಿಪ್ಪಲ್ಲ, ನೀನು ಪ್ರೇಯರ್ ಮಾಡಿಸಿಕೊಳ್ಳುವಂತ ವಸ್ತುಗಳ ಮೇಲಲ್ಲ, ನಿನ್ನ ಹೃದಯದಲ್ಲಿರುವ ನಂಬಿಕೆ ಇದೆಯಲ್ಲ. ಈಗ ಬೈಕಿಗೋಸ್ಕರ ನಾವು ಪ್ರೇಯರ್ ಮಾಡ್ತೀವಿ. ಏನಕ್ಕೆ ಪ್ರೇಯರ್ ಮಾಡ್ತೀವಿ? ದೇವರೇ, ಈ ಬೈಕಲ್ಲಿ ಈ ಮಗ ಓಡಾಡುವಾಗ ನೀನು ಸುರಕ್ಷಿತವಾಗಿ ಕಾಪಾಡಪ್ಪ, ಇವನಿಗೆ ಯಾವ ತೊಂದರೆ ಆಗಬಾರ್ದು ಅಂತ ಪ್ರೇಯರ್ ಮಾಡ್ತೀವಿ. ಈ ಬೈಕ್ನ ಅಭಿಷೇಕ ಮಾಡಪ್ಪ, ಇದ್ರ ಮೇಲೆ ದೇವರೇ ನಿನ್ನ ಕೃಪೆ ಇರಲಪ್ಪ. ಅದ್ರ ಮೇಲೆ ಏನು ಕೃಪೆ? ನಿನ್ನ ಮೇಲೆ ಇರಬೇಕು ಕೃಪೆ. ನೀನು ನಂಬಿ ಆ ಬೈಕಲ್ಲಿ ಓಡಾಡುವಾಗಲ್ಲ, ನೀನು ಪ್ರಾರ್ಥನೆಯೊಂದಿಗೆ ಆ ಬೈಕಲ್ಲಿ ಓಡಾಡಕ್ಕೆ ಸ್ಟಾರ್ಟ್ ಮಾಡಿದ್ರೆ, ನಾನು ಹೇಳ, ನಿನ್ನನ್ನು ಸುರಕ್ಷಿತವಾಗಿ ದೇವರು ಕಾಯ್ದು ಕಾಪಾಡ್ತಾರೆ. ನಿನ್ನ ಹೃದಯದಲ್ಲಿರುವ ನಂಬಿಕೆ. ಈ ಎಣ್ಣೆ ತಗೊಂಡು ಬಂದು ಪ್ರೇಯರ್ ಮಾಡಿಸ್ಕೊಳ್ತೀಯ, ತಪ್ಪೇನಲ್ಲ. ದೇವ್ರ ವಾಕ್ಯ ಹೇಳುತ್ತೆ, ಹಿರಿಯರ ಹತ್ರ ಹೋಗಿ ಎಣ್ಣೆಯನ್ನು ಕೊಟ್ಟು ಎಣ್ಣೆಯನ್ನ ಪ್ರಾರ್ಥನೆ ಮಾಡಿಸಿಕೊಳ್ಳ್ರಿ ಅಂತಾನೆ ದೇವ್ರ ವಾಕ್ಯದಲ್ಲಿದೆ. ಆದ್ರೆ ಎಣ್ಣೆಯೇ ದೇವರಲ್ಲ. ನೀನು ತೋಳುವಂತ ಖರ್ಚಿಪ್ಪು ದೇವರಲ್ಲ. ನೀನು ಹಾಕುವ ಬಟ್ಟೆ ದೇವರಲ್ಲ. ಪ್ರಾರ್ಥನೆ ಮಾಡಿಸಿಕೊಳ್ಳುವಂತ ವಸ್ತು ದೇವರಲ್ಲ. ಎಣ್ಣೆಯು ದೇವರಲ್ಲ ರೀ. ಆ ದೇವರ ಮೇಲೆ ನೀನಿಡುವ ವಿಶ್ವಾಸ ಇದೆಯಲ್ಲ, ಅದು ನಿನಗೆ ಸ್ವಸ್ಥತೆ ಕೊಡುತ್ತೆ, ಅದು ನಿನಗೆ ಅದ್ಭುತ ಮಾಡುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಾರ್ಥನೆ ಮಾಡಿದ ಎಣ್ಣೆ ಹಚ್ಕೋಬಾರ್ದ? ಹಚ್ಕೊಳ್ರಿ. ಅದ್ರ ಜೊತೆಯಲ್ಲಿ ನಂಬಿಕೆಯಿಂದ ಪ್ರಾರ್ಥನೆ ಮಾಡ್ರಿ. ಅಯ್ಯ, ನನಗೆ ನಿನ್ನ ಮೇಲೆ ವಿಶ್ವಾಸ ಇದೆ, ನೀನು ಅದ್ಭುತ ಮಾಡಲಿಕ್ಕೆ ಶಕ್ತನಾಗಿದ್ಯಾ, ನಂಬಿಕೆ ಇಡ್ರಿ. ಆದರೆ ಎಣ್ಣೆಯನ್ನ ದೇವರನ್ನಾಗಿ ಮಾಡಬಾರ್ದು. ಎಣ್ಣೆ ಯಾವತ್ತು ದೇವರಲ್ಲ, ವಸ್ತು ಯಾವತ್ತು ದೇವರಲ್ಲ. ದೇವರ ಆತನೊಬ್ಬನೇ ರೀ. ನೆನ್ನೆ ಇದ್ದ ಹಾಗೆ ಇವತ್ತು ನಾಳೆ ನಿರಂತರವೂ ಏಕರೀತಿಯಲ್ಲಿರುವ ದೇವರು, ಭೂತ ಭವಿಷ್ಯತ್ ವರ್ತಮಾನಗಳ ಕಾಲದ ದೇವರು, ಹಿಂದೆ ನಡೆಯುವುದು ಮುಂದೆ ನಡೆಯುವಂಥದ್ದು ಈಗ ನಡೀತಾ ಇರೋದು ಎಲ್ಲವನ್ನ ತಿಳಿದಿರುವ ದೇವರು, ಸರ್ವಶಕ್ತನು ಸರ್ವವ್ಯಾಪ್ತಿಯು ಸರ್ವಜ್ಞಾನಿ ಆಗಿರುವಂಥ ದೇವರು. ಆತನೊಬ್ಬನೇ ರೀ ದೇವರು. ಹಲ್ಲೆಲೂಯಾ. ನಾವು ಪ್ರೇಯರ್ ಮಾಡಿಸ್ಕೊಳ್ಳೋ ಎಣ್ಣೆ ಯಾವತ್ತು ದೇವರಲ್ಲ. ಆತನ ಕೃಪೆಯು ದಾನವಾಗಿ ಕೊಡಲ್ಪಟ್ಟಿದೆ. ಒಂದು ತಾಯಿ ಎಣ್ಣೆನ ಪ್ರೇಯರ್ ಮಾಡಿಸ್ಕೊಂಡು ಹೋದ್ಲು. ಎಣ್ಣೆನ ಪ್ರೇಯರ್ ಮಾಡಿಸ್ಕೊಂಡು ಹೋಗಿ ಅವ್ರ ಮನೆಯಲ್ಲಿ ಹಾಲಲ್ಲಿ ಅಲ್ಲೊಂದು ಮಳೆ ಹೊಡೆದು ನೇತಾಕಿದ್ಲು. ಎಣ್ಣೆ ಪ್ರೇಯರ್ ಮಾಡಿಸ್ಕೊಂಡು ಹೋಗಿ ಮನೆಯಲ್ಲಿ ಹಾಲಲ್ಲಿ ಹೋಗಿ ಅಲ್ಲಿ ನೇತಾಕಿದ್ಲು. ಪ್ರತಿ ದಿವಸ ಬೆಳಿಗ್ಗೆ ಬಂದು ಅಲ್ಲಿ ಮೊಣಕಾಲೂರಿ ಎಣ್ಣೆ ಮುಂದೆ ಮೊಣಕಾಲೂರಿ, ಅಯ್ಯ ನನ್ನನ್ನು ಆಶೀರ್ವಾದ ಮಾಡಪ್ಪ, ನಿನ್ನ ಕೃಪೆ ಇರಲಪ್ಪ, ನಿನ್ನ ಬಲ ಇರಲಪ್ಪ ಅಂತೇಳಿ ಪ್ರತಿದಿನ ಎಣ್ಣೆ ಮುಂದೆ ಪ್ರಾರ್ಥನೆ ಮಾಡೋದು. ಅಂದ್ರೆ ಯೇಸು ಸ್ವಾಮಿ ಪ್ರಾರ್ಥನೆ ಮಾಡ್ತಾ ಇಲ್ಲ, ಆ ಎಣ್ಣೆಗೆ ಪ್ರಾರ್ಥನೆ ಮಾಡ್ತಿದ್ದಲ್ಲ ಅಯ್ಯಮ್ಮ ಪ್ರತಿ ದಿವಸ ರೀ. ಈ ಗಂಡ ಏನಾದರೂ ಬಂದು ಸ್ವಲ್ಪ ಕೂಗಾಡಕ್ಕೆ ಸ್ಟಾರ್ಟ್ ಮಾಡಿದ್ರೆ, ಇಲ್ಲಿ ಬೇಡ, ಇಲ್ಲಿ ಬೇಡ, ಜಗಳ ಇಲ್ಲಾಡೋದು ಬೇಡ, ಆ ಕಡೆಗೆ ಹೋಗನ್ ಬಾ ಅಂತ ಕರೆದು ಆ ಗಂಡ ಹೆಂಡತಿ ಆ ಕಡೆಗೆ ಹೋಗಿ ಸರಿಯಾಗಿ ಜಗಳ ಮಾಡಿ ಮತ್ತೆ ಇಲ್ಲಿ ಹಾಲಲ್ಲಿ ಬಂದು ಮತ್ತೆ ಮೊಣಕಾಲು ಊರೋದ್ರಿ. ಅಯ್ಯ, ನೀನು ನನಗೆ ಸಹಾಯ ಮಾಡ್ಬೇಕಪ್ಪ, ನೀನು ಸಹಾಯ ಮಾಡ್ಬೇಕಪ್ಪ. ಯಾಕೆ ಇಲ್ಲಿ ಜಗಳ ಮಾಡಲ್ಲ ಅಂದ್ರೆ ಎಣ್ಣೆ ಐತಲ್ಲಿ ದೇವರು. ಇಲ್ಲಿ ಜಗಳ ಮಾಡಬಾರ್ದು, ಇಲ್ಲಿ ಕೆಟ್ಟ ಮಾತಾಡಬಾರ್ದು. ನೀನೇನಾದ್ರು ಮಾತಾಡಿದ್ರೆ ಆ ಕಡೆಗೆ ಹೋಗಿ ಮಾತಾಡು, ಇಲ್ಲಿ ಮಾತ್ರ ಏನು ಮಾಡಂಗಿಲ್ಲ. ಯಾಕಂದ್ರೆ ಎಣ್ಣೆ ತಗಲಾಕಿದಾಳಲ್ಲ ಅಯ್ಯಮ್ಮ. ನಾನು ಹೇಳ, ನೀವು ಪ್ರಾರ್ಥನೆ ಮಾಡಿಸ್ಕೊಂಡು ಹೋದಾಗ ಅಂತ ಎಣ್ಣೆ ಅದು ದೇವರಲ್ಲ. ಅದು ನಿನ್ನ ವಿಶ್ವಾಸಕ್ಕೊಂದು ವಸ್ತು ಇರ್ಬೋದು, ಆದರೆ ನೀನು ನಿಜವಾದ ವಿಶ್ವಾಸ ಇಡಬೇಕಾದದ್ದು ದೇವ್ರ ಮೇಲೆ. ಹಲ್ಲೆಲೂಯಾ,
ಹಲ್ಲೆಲೂಯಾ. ಇಲ್ಲಿ ಸಭೆಯಲ್ಲಿ ಎಣ್ಣೆ ಮಾರಾಟ ಆಗಲ್ಲ, ವಸ್ತುಗಳು ಮಾರಾಟ ಆಗಲ್ಲ ಏನ್ರಿ, ಬಟ್ಟೆಗಳು ಮಾರಾಟ ಆಗಲ್ಲ. ಇಲ್ಲಿ ಸಿಗುವಂತ ಎಲ್ಲಾ ಕೃಪೆಯು, ದೇವರ ಎಲ್ಲಾ ಕೃಪೆಯು ಅದು ಉಚಿತವಾದದ್ದೇ. ದೇವರು ಕೊಡುವ ಎಲ್ಲಾ ಆಶೀರ್ವಾದ ಅದು ನಮಗೆ ಉಚಿತವಾದದ್ದೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ನಮಗೆ ಉಚಿತವಾಗಿ ಕೊಟ್ಟಿದ್ದಾರೆ. ದೇವ್ರ ವಾಕ್ಯ ಹೇಳುತ್ತೆ ಕೃಪಾದಾನವು ಅಂತ ಹೇಳುತ್ತೆ. ಕೃಪಾದಾನ ಅಂದ್ರೆ ಕೃಪೆಯನ್ನ ಉಚಿತವಾಗಿ ಕೊಟ್ಟಿದ್ದೇನೆ, ಆರೋಗ್ಯವನ್ನ ಉಚಿತವಾಗಿ ಕೊಟ್ಟಿದ್ದೇನೆ, ಆಶೀರ್ವಾದವನ್ನ ಉಚಿತವಾಗಿ ಕೊಟ್ಟಿದ್ದೇನೆ, ನಿಮ್ಮ ಜೀವಿತದ ಬದಲಾವಣೆಗಳನ್ನ ಉಚಿತವಾಗಿ ಕೊಟ್ಟಿದ್ದೇನೆ, ನಿಮಗೆ ಈಗ ಇರುವಂತ ಸಂತೋಷ, ಸಮಾಧಾನ, ನೆಮ್ಮದಿಯನ್ನ ಉಚಿತವಾಗಿ ಕೊಟ್ಟಿದ್ದೇನೆ, ದುಡಿಯುವ ಶಕ್ತಿಯನ್ನ ಉಚಿತವಾಗಿ ಕೊಟ್ಟಿದ್ದೇನೆ. ಯಾವ ಕಂಪನಿಯಿಂದ ತಂದಿದ್ದೀವಿ ನಮ್ಮ ಶಕ್ತಿನ? ಯಾವ ಕಂಪನಿಯಿಂದ ತಂದಿದ್ದೀವಿ? ಯಾವ ಪ್ರಾಡಕ್ಟ್ ಇಂದ ನಮಗೆ ಶಕ್ತಿ ಬಂದಿದೆ? ಯಾವ ದಿನಸಿ ವಸ್ತುಗಳಿಂದ ನಮಗೆ ಶಕ್ತಿ ಬಂದಿದೆ? ಇದು ದೇವರ ಕೃಪೆ ರೀ. ಹಲ್ಲೆಲೂಯಾ. ಅದು ತಿನ್ನು, ಇದು ತಿನ್ನು, ಆ ಬಹಳಷ್ಟು ಪ್ರಾಡಕ್ಟ್ಗಳಿದೆ ನಿನ್ನ ಆರೋಗ್ಯಕ್ಕೋಸ್ಕರ, ನಿನ್ನ ತೋಳ್ಬಲಕ್ಕೋಸ್ಕರ. ಆದರೆ ಇದ್ಯಾವುದು ಇಲ್ಲದ ಹಾಗೆ ದೇವರ ಮಹಾಕೃಪೆಯಿಂದ ನಮಗೆ ದುಡಿಯುವಷ್ಟು ಶಕ್ತಿಯನ್ನು ಕೊಟ್ಟಿದ್ದಾನಲ್ಲವೇ, ಅದು ದೇವರ ಕೃಪೆ ರೀ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಕೃಪೆಯನ್ನ ದಾನವಾಗಿ ಕೊಟ್ಟಿದ್ದಾನೆ. ಆಮೇಲೆ ಮುಂದಕ್ಕೆ ಹೋದಪ್ಪ. ಈತನು ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸಿದ್ದರಿಂದ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆಯಾಯಿತು. ಇದು ದೇವರ ಕೃಪಾತಿಶಯವೇ. ಇದು ದೇವರ ಕೃಪೆ ಅತಿಶಯವೇ. ದೇವರು ನಮ್ಮನ್ನ ಆತನ ಮಕ್ಕಳನ್ನಾಗಿ ಮಾಡಿದ್ದಾನೆ, ದೋಷ ಇಲ್ಲದವರನ್ನಾಗಿ ಮಾಡಿದ್ದಾನೆ. ಆತನ ಮಕ್ಕಳನ್ನಾಗಿ ಮಾಡಿ ಆತನ ಕೃಪೆಯು ಪ್ರಖ್ಯಾತಿಗೆ ಬಂತು. ಆತನ ಕೃಪೆಯು ಪ್ರಖ್ಯಾತಿಗೆ ಬಂದ ನಂತರ ದೇವರ ವಚನ ಇಲ್ಲಿ ಹೇಳುತ್ತೆ, ಆ ಕೃಪೆಯನ್ನು ನಿಮಗೆ ದಾನವಾಗಿ ಕೊಟ್ಟಿದ್ದೇನೆ, ಉಚಿತವಾಗಿ ಕೊಟ್ಟಿದ್ದೇನೆ, ಈ ಕೃಪೆಯಲ್ಲಿ ನೀವು ಜೀವಿಸಿರಿ ಅಂತ ವಾಕ್ಯ ಹೇಳ್ತು. ಮತ್ತೆ ಮುಂದಕ್ಕೆ ಬರ್ತಾ ವಾಕ್ಯ ಹೇಳುತ್ತೆ, ನಿಮ್ಮ ಜೀವನದಲ್ಲಿ ಆದಂತ ಬದಲಾವಣೆ, ಪಾಪದಿಂದ ಆದ ಬಿಡುಗಡೆ, ಪಾಪದಿಂದ ನಿಮ್ಮನ್ನು ಸ್ವಸ್ಥಪಡಿಸಿ, ರೋಗಗಳಿಂದ ಸ್ವಸ್ಥಪಡಿಸಿ ಬೇಕಾದ ಬಿಡುಗಡೆಯನ್ನು ದೇವರು ಅನುಗ್ರಹ ಮಾಡಿದಾರಲ್ಲ, ಅದಕ್ಕೆ ದೇವರು ವಾಕ್ಯ ಹೇಳುತ್ತೆ ಇದಕ್ಕೆ ಕೃಪಾತಿಶಯವೇ ಕಾರಣ. ಅಲ್ಲಿ ಕೃಪೆ ಅತಿಶಯದಿಂದಲೇ ಇದಾಯಿತು ಅಂತ ವಾಕ್ಯ ಹೇಳುತ್ತೆ. ಏನು ಕೃಪೆ ಅತಿಶಯ? ಈಗ ನಾನು ನಿಮಗೆ ಹೇಳ, ಅತಿಶಯ ಅಂದ್ರೆ ಏನಪ್ಪಾ ಅಂದ್ರೆ ಹೆಚ್ಚಳ ಪಡೋದು. ಅತಿಶಯ ಅಂದ್ರೆ ಹೆಚ್ಚಳ ಪಡೋದು. ಈಗ ನನಗಿರುವಂತ ವಸ್ತುವಿಗೋಸ್ಕರ ನಾನು ಹೆಚ್ಚಳ ಪಡೋದಪ್ಪ. ಕೆಲವರು ನೋಡ್ರಿ, ಅವ್ರಿಗಿರುವಂತ ಹಣಕ್ಕಾಗಿ ಹೆಚ್ಚಳ ಪಡ್ತಾರೆ, ಅವರ ಆಸ್ತಿ ವಿಷಯದಲ್ಲಿ ಹೆಚ್ಚಳ ಪಡ್ತಾರೆ, ಅವರ ಕಟ್ಟಡದ ವಿಷಯದಲ್ಲಿ ಹೆಚ್ಚಳ ಪಡ್ತಾರೆ, ಅವರಿಗಿರುವಂತ ವೆಹಿಕಲ್ ವಿಷಯದಲ್ಲಿ ಹೆಚ್ಚಳ ಪಡ್ತಾರೆ, ಕೆಲವರಿಗೆ ಅವರಿಗಿರುವ ಜ್ಞಾನದ ವಿಷಯದಲ್ಲಿ ಹೆಚ್ಚಳ ಪಡ್ತಾರೆ, ಕೆಲವರಿಗೆ ಅವರಿಗಿರುವ ವಿದ್ಯೆಯ ವಿಷಯದಲ್ಲಿ ಹೆಚ್ಚಳ ಪಡ್ತಾರೆ. ನಾನು ಇಷ್ಟು ಓದಿದ್ದೀನಿ, ನಾನು ಇಷ್ಟು ದೊಡ್ಡವನು, ನನ್ನ ಸ್ಥಾನಮಾನ ಇಂಥದ್ದು ಅಂತ ಹೆಚ್ಚಳ ಪಡ್ತಾರೆ. ಅಂದ್ರೆ ಅದಕ್ಕೆ ಅತಿಶಯ ಪಡ್ತಾರೆ. ಇಲ್ಲಿ ವಾಕ್ಯ ಏನ್ ಹೇಳುತ್ತೆ, ನಾವು ದೇವರ ಮಕ್ಕಳಾದ ನಾವು ನಮಗಿರುವುದರ ಮೇಲೆ ನಾವು ಅತಿಶಯ ಪಡಲ್ಲ, ಆತನ ಕೃಪೆಯಲ್ಲಿ ನಾವು ಅತಿಶಯ ಪಡ್ತೀವಿ. ಹಲ್ಲೆಲೂಯಾ. ಅದಕ್ಕೆ ಕೃಪೆಯ ಅತಿಶಯ ಅಂತ ಹೆಸರು ಕೊಟ್ಟಿದೆ. ಕೃಪಾತಿಶಯದಲ್ಲಿ ಓದಪ್ಪ, ಮುಂದಕ್ಕೆ ಓದು. ಆತನು ರಹಸ್ಯವಾದ ತನ್ನ ಸಂಕಲ್ಪವನ್ನು ನಮಗೆ ತಿಳಿಯಪಡಿಸುವುದರ ಮೂಲಕ ವಿಶೇಷವಾದ ಜ್ಞಾನವನ್ನು ಬುದ್ಧಿಯನ್ನು ಕೊಟ್ಟು ಆ ಕೃಪೆಯನ್ನು ಇನ್ನೂ ಹೆಚ್ಚಾಗಿ ಮಾಡಿದ್ದಾನೆ. ಹಲ್ಲೆಲೂಯಾ. ಆತನ ಕೃಪೆಯನ್ನು ಇನ್ನೂ ಹೆಚ್ಚಾಗಿ ಅನುಗ್ರಹ ಮಾಡಿದ್ದಾನೆ. ನಾನು ಹೇಳಿದ ಶಬ್ದಗಳು ನಿಮಗೆ ನೆನಪಿದೆಯಾ? ಆಶೀರ್ವಾದ ಅಲ್ಲಿಂದ ಹೋದ್ರಿ. ಆಶೀರ್ವಾದ, ಆತ್ಮಿಕ ಆಶೀರ್ವಾದ, ಸಕಲ ಆತ್ಮಿಕ ಆಶೀರ್ವಾದ, ಪರಲೋಕದ ಸಕಲ ಆತ್ಮಿಕ ಆಶೀರ್ವಾದ, ಕ್ರಿಸ್ತ ಯೇಸುವಿನಲ್ಲಿ ಪರಲೋಕದ ಸಕಲ ಆತ್ಮಿಕವಾದ ಆಶೀರ್ವಾದ. ಹಲ್ಲೆಲೂಯಾ. ಇದು ದೇವರು ನಮಗೆ ಆ ಆತ್ಮಿಕವಾದ ಶ್ರೀಮಂತಿಕೆಯಲ್ಲಿ ನಡೆಸಲಿಕ್ಕೆ ದೇವರು ಕೊಟ್ಟ ಆಶೀರ್ವಾದ. ಇದು ಇಲ್ಲಿ ನಾವು ಈಗ ಧ್ಯಾನ ಮಾಡ್ತಾ ಇರೋದು ಕೆಳಗಡೆ ಇರುವಂತದ್ದು. ಏನದು? ಕೃಪೆ. ಫಸ್ಟ್ ಅವಾಗಲೇ ನಾವು ಓದಿದ್ವಿ ಕೃಪೆ. ಆಮೇಲೆ ಎರಡನೇದು ಕೃಪೆಯ ದಾನ, ಮೂರನೇದು ಕೃಪೆಯ ಅತಿಶಯ, ನಾಲ್ಕನೇದು ಕೃಪಾ ಸಂಕಲ್ಪ. ಮೊದಲೇ ಸಂಕಲ್ಪ ಮಾಡಿದ್ದನು ನಮ್ಮನ್ನು ಆರಿಸಿಕೊಳ್ಳಬೇಕೆಂದು, ನಮ್ಮನ್ನು ಆಶೀರ್ವದಿಸಬೇಕೆಂದು, ನಾವು ದೋಷರಹಿತರಾಗಬೇಕೆಂದು, ನಮ್ಮ ಜೀವನವನ್ನು ಹೀಗೆ ಕಟ್ಟಬೇಕೆಂದು ಮೊದಲೇ ದೇವರು ಸಂಕಲ್ಪ ಮಾಡಿದ್ದನು. ಇವಾಗ ನಾವು ಓದ್ತಾ ಇರೋ ವಾಕ್ಯ ಇನ್ನೂ ಹೆಚ್ಚಾದ ಕೃಪೆ. ಹಲ್ಲೆಲೂಯಾ. ಬರೇ ಕೃಪೆ ಅಲ್ಲ, ಅಲ್ಲಿ ಮೇಲ್ಗಡೆ ನೋಡ್ರಿ, ಬರೇ ಆಶೀರ್ವಾದ ಅಲ್ಲ, ಕೆಳಗಡೆ ಬಂದಾಗ ಕ್ರಿಸ್ತ ಯೇಸುವಿನಲ್ಲಿ ಪರಲೋಕದ ಸಕಲ ಆತ್ಮಿಕವಾದ ಆಶೀರ್ವಾದ. ಅದೇ ತರ ಬರೇ ಕೃಪೆ ಅಲ್ಲ, ಇನ್ನೂ ಹೆಚ್ಚಾದ ಕೃಪೆ ರೀ. ಹಲ್ಲೆಲೂಯಾ.
ಹಲ್ಲೆಲೂಯ. ಕೃಪೆಯ ಏನ್ರಿ, ಕೃಪೆಯ ಪ್ರಖ್ಯಾತಿಯನ್ನು ಕೊಟ್ಟರು, ಆತನ ಕೃಪೆಯಿಂದಲೇ ಸಂಕಲ್ಪ ಮಾಡಿದ್ರು, ಆಮೇಲೆ ಆತನ ಕೃಪೆಯನ್ನ ಅತಿಶಯವಾಗಿ ನಾವು ಮಾತಾಡುವ ಹಾಗೆ ದೇವರು ಮಾಡಿದ್ರು. ಈಗ ದೇವ್ರ ವಾಕ್ಯ ಹೇಳುತ್ತೆ, ನಿಮಗೆ ತಿಳಿಯದ ರಹಸ್ಯಗಳನ್ನು ತಿಳಿಸಿ. ಏನ್ರಿ, ನಿಮಗೆ ತಿಳಿಯದ ರಹಸ್ಯಗಳನ್ನು ತಿಳಿಸಿ, ಜ್ಞಾನವನ್ನ ಹೆಚ್ಚು ಮಾಡಿ, ತಿಳುವಳಿಕೆಯನ್ನ ಹೆಚ್ಚು ಮಾಡಿ, ನಿಮಗೆ ಅವಶ್ಯವಾದದ್ದೆಲ್ಲವನ್ನು ಅನುಗ್ರಹಿಸಿ, ದೇವರ ಸತ್ಯಾರ್ಥಗಳನ್ನು ನಿಮಗೆ ತಿಳಿಯಪಡಿಸಿ, ಆತನ ಕೃಪೆಯನ್ನ ಇನ್ನೂ ಹೆಚ್ಚು ಮಾಡಿದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ರಹಸ್ಯವನ್ನ, ಆತನ ರಹಸ್ಯವನ್ನ ತಿಳಿಸಿ ಅಂತೆ. ಅಂದ್ರೆ ದೇವರು ತನ್ನ ರಹಸ್ಯವನ್ನ, ತನ್ನ ಸತ್ಯಾರ್ಥಗಳನ್ನ ನಮಗೆ ಯಾಕೆ ಪ್ರಕಟ ಮಾಡ್ತಿದ್ದಾನಂದ್ರೆ, ನಾವು ಕರ್ತನ ಮಕ್ಕಳಾಗಿದ್ದೇವೆ, ಕರ್ತನಿಗೆ ಆತ್ಮೀಯರಾಗಿದ್ದೇವೆ, ಕರ್ತನು ನಮ್ಮನ್ನ ನಂಬ್ತಾರೆ. ಏನ್ ಹೇಳ್ರಿ, ದೇವರು ನಮ್ಮನ್ನ ನಂಬ್ತಾರೆ, ಇವರು ನಂಬಿಗಸ್ತ ಮಕ್ಕಳು ಅಂತ ಎಣಿಸಿದ್ದಾರೆ. ಆದ ಕಾರಣ ದೇವರು ಏನ್ ಮಾಡ್ತಿದ್ದಾರೆ ಅಂದ್ರೆ, ಆತನ ರಹಸ್ಯಗಳನ್ನ ನಮಗೆ ಬಯಲು ಮಾಡ್ತಿದ್ದಾರೆ. ನೀವೀಗ ಕೇಳ್ಬೋದು, ಪಾಸ್ಟೇ ಅಣ್ಣ ನನಗೆ ಯಾವತ್ತೂ ರಹಸ್ಯ ಹೇಳೇ ಇಲ್ಲ ದೇವರು. ಯಾವ ರಹಸ್ಯ ಅದು, ಏನು ಗುಟ್ಟು, ನನಗೆ ಸ್ವಲ್ಪ ಹೇಳೋಣ ಅಂತ ನೀವು ಅಂದರೆ, ನಾನು ನಿಮಗೆ ಹೇಳ, ಪ್ರತಿ ವಾರ ನಾವು ಕೇಳ್ತಾ ಇರುವಂಥ ಈ ವಾಕ್ಯದ ರಹಸ್ಯವನ್ನೇ ದೇವರು ಮಾತಾಡ್ತಿದ್ದಾರೆ. ಹಲ್ಲೆಲೂಯ. ಪ್ರತಿ ವಾರ ಯಾವುದೋ ಒಂದು ಅದ್ಭುತವಾದ ವಿಚಾರವನ್ನು ನಿನ್ನ ಜೊತೆಯಲ್ಲಿ ದೇವರು ಮಾತಾಡ್ತಿದಾರಲ್ಲ. ಅಯ್ಯೋ ಹೌದಾ, ಹಿಂಗೂ ಇದೆಯಾ, ಹಿಂಗೂ ಇದೆಯಾ, ದೇವ್ರ ವಾಕ್ಯದಲ್ಲಿ ಹಿಂಗೂ ಇದೆಯಾ, ದೇವರು ಹಿಂಗೂ ನಡೆಸ್ತಾರ ನಮ್ಮನ್ನ ಅಂತ ನಮಗೆ ಆಶ್ಚರ್ಯ ಆಗತ್ತಲ್ಲ. ಆ ತರದ ರಹಸ್ಯ ಸಂಗತಿಗಳನ್ನ ದೇವರು ನಮಗೆ ಪ್ರಕಟ ಮಾಡ್ತಿದ್ದಾರೆ. ಬೈಬಲಲ್ಲಿ ಓದ್ತಾ ಇರ್ಬೇಕಾದ್ರೆ ಹಿಂಗೂ ಇದೆಯಾ, ಬೈಬಲಲ್ಲಿ ಈ ತರನೂ ಇದೆಯಾ, ಈ ತರನೂ ಇದೆಯಾ, ಅಪ್ಪ ಎಷ್ಟು ಅದ್ಭುತ ಇದು ಅಂತ ನಾವು ಏನೋ ಆಲೋಚಿಸ್ತಾ ಇದೀವಲ್ಲ, ಅದು ದೇವರು ನಮಗೆ ಪ್ರಕಟ ಮಾಡಿದ ಆತ್ಮಿಕವಾದ ರಹಸ್ಯ. ಹಲ್ಲೆಲೂಯ. ಯಾರಿಗೂ ಅರ್ಥ ಆಗ್ತಾ ಇಲ್ಲ ವಾಕ್ಯ, ನಮಗೆ ಅರ್ಥ ಆಗ್ತಾ ಇದೆಯಲ್ಲ ಅಂದ್ರೆ ದೇವರು ನಮಗೆ ಪ್ರಕಟ ಮಾಡ್ತಾ ಇರುವಂತ ರಹಸ್ಯ ಅದು. ಹಲ್ಲೆಲೂಯ. ಕೆಲವು ಗುಟ್ಟುಗಳು ನೋಡಿದಿರಾ, ಅವರಿಗೆ ಹೇಳಿರ್ತೀರ, ನೀವು ನಂಬಿಗಸ್ತರಂತಾನೆ ಹೇಳಿರ್ತೀರ, ಆದ್ರೆ ಸಮಸ್ಯೆ ಏನು ಗೊತ್ತಾ, ಅವನಿಗೆ ಅರ್ಥ ಆಗಿರಲ್ಲ ಅದು. ಯಾವತ್ತೋ ಒಂದು ದಿವಸ ಅವನು ಹೇಳ್ತಾನೆ, ನಾನು ಹೇಳಿದ್ನಲ್ಲ ಅವತ್ತು, ನೆನಪೈತಾ ಅವತ್ತು ಹೇಳಿದ್ನಲ್ಲ ಹುಷಾರು ಅಂದ್ರೆ, ನಾವು ಕಣ್ಣು ಮಿಡಿಸಿ ನೋಡ್ತೀವಿ, ಏನು ಹೇಳಿದ್ದೀವನು, ಯಾವಾಗ ಹೇಳಿದ್ದೀವನು, ಏನು ಹೇಳಿದ್ದ, ಯಾಕೆ ನಾವು ಹಂಗೆ ನೋಡ್ತೀವಿ ಅಂದ್ರೆ, ಅವನು ಹೇಳಿದ್ ನಮಗೆ ಅರ್ಥನೇ ಆಗಿಲ್ಲ. ನಾ ಹೇಳೋದು ಗೊತ್ತಾಗ್ತಿದೀಯಾ? ಅವನಿಗೆ ಅರ್ಥ ಆಗಿದ್ರೆ ಅದು ರಹಸ್ಯ, ಅರ್ಥ ಆಗದೆ ಹೋದ್ರೆ ರಹಸ್ಯವೇನಲ್ಲ. ಗೊತ್ತಾಗಿದೆಯಾ ನಾ ಹೇಳೋದು? ಅರ್ಥ ಆದ್ರೆ ರಹಸ್ಯ ಅದು, ಅರ್ಥ ಆಗದೆ ಹೋದ್ರೆ ರಹಸ್ಯ ಅಲ್ಲ. ದೇವ್ರ ಮಗನೇ, ದೇವ್ರ ಮಗಳೇ, ದೇವರ ವಾಕ್ಯವನ್ನ ಅರ್ಥ ಮಾಡ್ಕೊಳ್ತಿದ್ಯಾ ನೀನು? ಹಾಗಿದ್ರೆ ಪ್ರತಿ ವಾರ ದೇವರು ತನ್ನ ರಹಸ್ಯವನ್ನ ನಿನಗೆ ಪ್ರಕಟ ಮಾಡ್ತಾ ಇದ್ದಾರೆ. ದೇವರ ವಾಕ್ಯದ ಮೂಲಕ ಆತನ ರಹಸ್ಯಗಳನ್ನು ಪ್ರಕಟ ಮಾಡುವಾಗ ಕಿವಿಗೊಟ್ಟು ಕೇಳಿದ್ರೆ ಮಾತ್ರ ಆತನ ರಹಸ್ಯ ನಮ್ಮ ಹೃದಯಕ್ಕೆ ಅರ್ಥ ಆಗತ್ತೆ. ನಿನ್ನ ಸ್ನೇಹಿತನು ನಿನಗೆ ರಹಸ್ಯ ಹೇಳುವಾಗ ನೀನು ಕಿವಿಗೊಡದೆ ಹೋದ್ರೆ ನಿನಗೇನು ಅರ್ಥ ಆಗತ್ತೆ? ರಹಸ್ಯ ಅಂದಾಗ ಏನ್ ಮಾಡಬೇಕು? ಪಿನ್ ಡ್ರಾಪ್ ಸೈಲೆನ್ಸ್ ಇದ್ದು ಕೇಳಬೇಕು. ಅರ್ಥ ಆಗಿದೆಯಾ? ನೀನು ಕೇಳಿಸಿಕೊಳ್ಳದೆ ಹೋದ್ರೆ ರಹಸ್ಯ ಹೆಂಗಾಗತ್ತೆ? ನಿನಗೆ ಅರ್ಥ ಆಗದೆ ಹೋದ್ರೆ ರಹಸ್ಯ ಹೆಂಗಾಗತ್ತೆ? ಅದಕ್ಕೆ ದೇವರ ವಾಕ್ಯ ಹೇಳುತ್ತೆ, ದೇವರ ಸತ್ಯಾರ್ಥಗಳನ್ನ ದೇವರು ನಮಗೇನ್ ಮಾಡ್ತಿದ್ದಾನೆ? ಪ್ರಕಟ ಮಾಡ್ತಿದ್ದಾನೆ. ಪ್ರತಿ ವಾರ ಪ್ರಕಟ ಮಾಡ್ತಾ ಇದ್ದಾನೆ. ನಾನೆಂಥವನು ಅನ್ನುವಂಥದ್ದನ್ನ ದೇವರು ಪ್ರತಿ ವಾರ ನಮಗೆ ಪ್ರಕಟ ಮಾಡ್ತಿದ್ದಾನೆ. ಈ ವಾರ ಏನು ಪ್ರಕಟ ಮಾಡ್ತಾ ಇದ್ದಾನೆ? ಆತನ ರಹಸ್ಯ ಏನು? ದೇವರ ಆಶೀರ್ವಾದ ಬಹಳ ದೊಡ್ಡದು. ದೇವರ ಆಶೀರ್ವಾದ ವರ್ಣನೆ ಮಾಡಕ್ಕೆ ಆಗಲ್ಲ. ಇನ್ನೊಂದು ರಹಸ್ಯ ದೇವರು ಏನು ಪ್ರಕಟ ಮಾಡ್ತಾ ಇದ್ದಾನೆ? ದೇವರ ಕೃಪೆಯೂ ಅಷ್ಟೇ ದೊಡ್ಡದು. ದೇವರ ಕೃಪೆಯನ್ನು ವರ್ಣನೆ ಮಾಡಕ್ಕೆ ಆಗಲ್ಲ. ನಾವು ಹೊಗಳಿಕೊಳ್ಳುವುದಾದರೆ ದೇವರ ಕೃಪೆಯಲ್ಲಿಯೇ ಹೊಗಳಿಕೊಳ್ಳಬೇಕು. ನಾವು ಏನಾದರೂ ಹೆಚ್ಚಾದದ್ದು ಹೊಂದಬೇಕಂದ್ರೆ ದೇವರ ಕೃಪೆಯನ್ನೇ ಹೆಚ್ಚಾಗಿ ನಾವು ಹೊಂದಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಮಕ್ಕಳೇ, ದೇವರ ಕೃಪೆಯು ನಮ್ಮ ಮೇಲೆ ಹೆಚ್ಚಾಗಿರುವುದರಿಂದ ಅಡಿಷನಲ್ ಆಗಿ ದೇವರು ಏನು ಮಾಡ್ತಿದ್ದಾರೆ ಅಂದರೆ ದೈವಿಕವಾದ ಜ್ಞಾನವನ್ನು ನಮಗೆ ಅನುಗ್ರಹಿಸ್ತಾ ಇದ್ದಾರೆ. ನೀವು ಪ್ರಾರಂಭದಲ್ಲಿ ದೇವರು ನಂಬಿದಾಗ, ಪ್ರಾರಂಭದಲ್ಲಿ ಮೊದಲನೇ ವಾರ ಸಭೆಗೆ ಬಂದು ಕೂತ್ಕೊಂಡ್ರಲ್ಲ, ದೇವರು ನಂಬಿ ಎಷ್ಟು ವರ್ಷನಾದರೂ ಆಗಿರಲಿ, ಏನಾದರೂ ಅರ್ಥ ಆಯ್ತಾ ಅವತ್ತು ವಾಕ್ಯ? ಅರ್ಥ ಆಯ್ತಾ ವಾಕ್ಯ? ಅರ್ಥ ಆಗಿಲ್ಲ, ಏನೂ ಅರ್ಥ ಆಗಿಲ್ಲ ನಮಗೆ. ಒಂದು ಅರ್ಥ ಆಯ್ತು. ಏನು ಅರ್ಥ ಆಯ್ತು? ಯೇಸು ಸ್ವಾಮಿ ಒಳ್ಳೆಯವರಂತೆ, ಗುಣ ಮಾಡ್ತಾರಂತೆ,
ಕೃಪೆ ಕೊಡ್ತಾರಂತೆ, ಆಶೀರ್ವಾದ ಮಾಡ್ತಾರಂತೆ, ಇಷ್ಟೇ. ಆದರೆ ವಾಕ್ಯದ ರಹಸ್ಯಗಳು ಅವತ್ತು ಅರ್ಥ ಆಗಲಿಲ್ಲ. ಇವತ್ತು ಅರ್ಥ ಆಗ್ತಾ ಇದೆಯಾ? ಇವತ್ತು ನಮಗೆ ಅರ್ಥ ಆಗ್ತಾ ಇದೆ ಅನ್ನೋದಾದ್ರೆ ದೇವರು ತನ್ನ ರಹಸ್ಯಗಳನ್ನು ನಮಗೇನ್ ಮಾಡ್ತಿದ್ದಾರೆ? ಪ್ರಕಟ ಮಾಡ್ತಾ ಇದ್ದಾರೆ. ಆತ್ಮಿಕವಾದ ನಮ್ಮ ಜ್ಞಾನ ಇವತ್ತು ಹೆಚ್ಚಾಗಿದೆ. ಏನ್ ಮಾಡಬೇಕು ನಮಗೆ ಗೊತ್ತಿದೆ, ಏನ್ ಮಾಡಬಾರ್ದು ಇವತ್ತು ನಮಗೆ ಗೊತ್ತಿದೆ. ಆವತ್ತು ಪ್ರಾರಂಭದ ದಿನಗಳಲ್ಲಿ ಏನ್ ಮಾಡಬೇಕು, ಹೇಗೆ ಜೀವಿಸಬೇಕು, ಹೇಗೆ ನಡ್ಕೊಳ್ಬೇಕು ನಮಗೆ ಐಡಿಯಾ ಬರಲಿಲ್ಲ. ಯಾಕಂದ್ರೆ ಅಷ್ಟು ತಿಳುವಳಿಕೆ ನಮಗೆ ಇರಲಿಲ್ಲ. ಇವತ್ತು ದೇವರು ನಮಗೆ ಬೇಕಾದ ತಿಳುವಳಿಕೆಯನ್ನ, ಜ್ಞಾನವನ್ನ ದೇವರು ನಮಗೆ ಅನುಗ್ರಹಿಸಿದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ದೇವ್ರ ವಾಕ್ಯ ಹೇಳುತ್ತೆ, ನಿನ್ನ ಪ್ರಾರ್ಥನೆಯನ್ನ ಕೇಳುವುದಲ್ಲದೆ ತಿಳಿಯದೇ ಇರುವ ಮಹತ್ತರವಾದ ಗೂಢಾರ್ಥಗಳನ್ನು ನಿನಗೆ ಗೋಚರಪಡಿಸುತ್ತೇನೆ. ಹಲ್ಲೆಲೂಯ. ಯಾರಿಗೆಲ್ಲ ವಾಕ್ಯಗಳ ಅರ್ಥ ಆಗ್ತಿದೆಯೋ ನೀವು ತಿಳ್ಕೊಳ್ರಿ, ದೇವರು ನನಗೆ ಆತನ ರಹಸ್ಯವನ್ನ ಪ್ರಕಟ ಮಾಡ್ತಾ ಇದ್ದಾರೆ. ವಾಕ್ಯಗಳು ನಿಮಗೆ ಅರ್ಥ ಆಗದಿದ್ರೆ ಪರಿಶುದ್ಧಾತ್ಮನಾದ ದೇವರನ್ನ ಕೇಳ್ರಿ, ಏಕಾಗ್ರತೆಯಿಂದ ವಾಕ್ಯದ ಕಡೆ ಗಮನಿಸ್ರಿ. ಖಂಡಿತ ನಾನು ಹೇಳ್ತೀನಿ, ದೇವರು ನಿಮ್ಮ ಜೊತೆಯಲ್ಲಿ ಮಾತಾಡ್ತಾರೆ. ಹಲ್ಲೆಲೂಯ. ನಾನು ಏನು ಹೇಳಕ್ ಹೋಗ್ತಿದ್ದೀನಿ ಅಂದ್ರೆ, ರಹಸ್ಯ ಅನ್ನುವಾಗ ನಮಗೆ ಅರ್ಥ ಆಗಬೇಕು. ರಹಸ್ಯ ಅನ್ನುವ ಕಾರ್ಯಗಳು ನಮಗೇನಾಗಬೇಕು? ಅರ್ಥ ಆಗಬೇಕು. ಅರ್ಥ ಆಗದೆ ಹೋದ್ರೆ ಅಪಾಯ ಆಗುತ್ತೆ. ಅರ್ಥ ಆಗದೆ ಹೋದ್ರೆ ಮಾಡಬೇಕಾದದ್ದು ನಾವು ಮಾಡಲ್ಲ. ಯಾರಿಗೆ ಹೇಳಬೇಡ, ನಾನು ನಿನಗೆ ಮಾತ್ರ ಹೇಳ್ತೀನಿ, ಈ ದಾರಿಯಲ್ಲೇ ಹೋಗು, ಅಲ್ಲಿ ಇಂತಿಂಥದ್ದು ಮಾಡು, ಹಿಂಗ್ ಮಾಡಿದ್ರೆ ನಿನಗೆ ಅಲ್ಲಿ ಏನೋ ಸಿಗುತ್ತೆ ಅಂತ ಯಾರೋ ಒಬ್ಬ ನಿನಗೆ ರಹಸ್ಯ ಹೇಳಿದ್ರೆ ಅದು ಅರ್ಥ ಆಗಿಲ್ಲ ಅಂದ್ರೆ ಏನ್ ಮಾಡಲ್ಲ ನೀನು? ಆ ದಾರಿಯಲ್ಲಿ ಹೋಗಲ್ಲ, ಪಡಿಬೇಕಾಗಿದ್ದು ಪಡೆಯೋದು ಇಲ್ಲ. ಇವತ್ತು ದೇವರ ವಾಕ್ಯವನ್ನು ಗಮನ ಇಟ್ಟು ಕೇಳು. ದೇವರ ಮಗನೇ, ದೇವರ ಮಗಳೇ, ನಿನಗೋಸ್ಕರ ದೇವರು ಅಲ್ಲಿ ಬರೆದಿರುವಂತ ಸಕಲ ಆಶೀರ್ವಾದಗಳನ್ನು ನಿನಗಾಗಿ ಇಟ್ಟಿದ್ದಾರೆ. ಹಲ್ಲೆಲೂಯ. ವಾಕ್ಯಗಳನ್ನು ಅರ್ಥ ಮಾಡ್ಕೋ. ಆ ವಾಕ್ಯದ ದಾರಿಯಲ್ಲಿ ಮುಂದೆ ನಡಿ. ಅಲ್ಲಿ ಏನು ಇಟ್ಟಿದಾರೋ ಅದು ನಿನಗೋಸ್ಕರ ಇಡಲ್ಪಟ್ಟಿದೆ. ಅದನ್ನು ಹೆಂಗೆ ಪಡಿಬೇಕಂತ ದೇವರು ಹೇಳ್ತಾ ಇದ್ದಾರೆ, ಹೆಂಗೆ ಸ್ವೀಕಾರ ಮಾಡ್ಬೇಕಂತ ಹೇಳ್ತಿದ್ದಾರೆ, ಹೆಂಗೆ ಹೋಗ್ಬೇಕಲ್ಲಿಗೆ ಅಂತ ಹೇಳ್ತಿದ್ದಾರೆ. ಆ ಮಹತ್ತರವಾದ ಅದ್ಭುತ, ಮಹತ್ತರವಾದ ದೇವರ ಕೃಪೆಯನ್ನ ಹೆಂಗೆ ಹೊಂದಿಕೊಳ್ಬೇಕಂತ ಪ್ರತಿ ವಾರ ನಮಗೆ ಉಪದೇಶವನ್ನು ಕೊಡ್ತಿದ್ದಾರೆ ದೇವರು. ಇದು ನಮಗೆ ಅರ್ಥ ಆಗ್ಬೇಕು. ಹಲ್ಲೆಲೂಯ. ಇದು ನಮಗೆ ಅರ್ಥ ಆದ್ರೆ ಏನಾಗುತ್ತೆ? ವಾಕ್ಯನ ಹೇಳುತ್ತೆ, ಇನ್ನೂ ಹೆಚ್ಚಾದ ಕೃಪೆಯನ್ನ. ಅಲ್ಲಿ ವಾಕ್ಯ ಎಷ್ಟು ಚೆನ್ನಾಗಿದೆ ನೋಡ್ರಿ. ಈ ದೈವಿಕವಾದ ಜ್ಞಾನವನ್ನು ದೇವರು ನಮಗೆ ಕೊಟ್ಟು ಆತನ ಕೃಪೆಯನ್ನ ಇನ್ನೂ ಹೆಚ್ಚಾಗಿ ನಮಗೆ ಅನುಗ್ರಹ ಮಾಡುತ್ತಾನೆ. ಹೆಚ್ಚಾಗಿ ಅನ್ನೋದಕ್ಕೆ ಅಳತೆ ಇಲ್ಲ ರೀ. ಹೆಚ್ಚಾಗಿ ಅನ್ನೋದಕ್ಕೆ ಅಳತೆ ಇಲ್ಲ. ಜಾಸ್ತಿ ಅಂದ್ರೆ ಎಷ್ಟು? ಅಳತೆ ಇಲ್ಲ ರೀ. ನೀನು ಊಹಿಸುವುದಕ್ಕಿಂತ ಅಧಿಕವಾದದ್ದೇ ಹೆಚ್ಚಾದದ್ದು. ಅರ್ಥ ಆಗಿದೆಯಾ ನಾ ಹೇಳೋದು? ನೀನು ಏನು ಊಹೆ ಮಾಡಿದೆಯೋ, ನೀನು 3 ಲೀಟರ್ ಅಂದ್ರೆ 4 ಲೀಟರ್ ಕೊಟ್ಟರೆ ಅದು ಹೆಚ್ಚು, 8 ಲೀಟರ್ ಕೊಟ್ಟರೆ ಹೆಚ್ಚು, 300 ಲೀಟರ್ ಕೊಟ್ಟರೆ ಹೆಚ್ಚು. ನೀನು ಏನು ಊಹೆ ಮಾಡಿದೆಯೋ ಅದಕ್ಕಿಂತ ಅಧಿಕವಾದದನ್ನು ಕೊಡ್ಲಿಕ್ಕೆ ನನ್ನ ದೇವರು ಶಕ್ತನಾಗಿದ್ದಾನೆ. ಆದ ಕಾರಣ ನಮ್ಮನ್ನು ನಾವು ದೇವರ ಕೈಗೆ ಒಪ್ಪಿಸಿಕೊಡೋಣ. ದೇವರ ಮಕ್ಕಳೇ, ಆ ಆಶೀರ್ವಾದ, ಆ ಕೃಪೆ ದೇವರು ಉಚಿತವಾಗಿ ನಮಗೆ ಕೊಡ್ಲಿಕ್ಕೆ ಸಿದ್ಧನಾಗಿದ್ದಾನ್ರಿ. ಹಲ್ಲೆಲೂಯ. ದೇವರೇ, ಆ ಆಶೀರ್ವಾದ ನನಗೆ ಬೇಕಪ್ಪ, ಆ ಕೃಪೆ ನನಗೆ ಬೇಕಪ್ಪ, ಆ ಕೃಪೆಯಲ್ಲಿ ನಾನು ಅತಿಶಯ ಪಡ್ತೀನಿ, ಆ ಕೃಪೆಯನ್ನು ದಾನವಾಗಿ ನನಗೆ ಕೊಡು, ಆ ಕೃಪೆಯಲ್ಲಿಯೇ ನನ್ನನ್ನು ಸಂಕಲ್ಪ ಮಾಡಿದೆಯಲ್ಲ, ನಿನಗೆ ಸ್ತೋತ್ರ ಅಪ್ಪ. ಆ ಶ್ರೇಷ್ಠ ಆಶೀರ್ವಾದಗಳು, ಸಕಲ ಆಶೀರ್ವಾದಗಳು, ಆತ್ಮಿಕವಾದ ಆಶೀರ್ವಾದಗಳು, ಪರಲೋಕದ ಆಶೀರ್ವಾದಗಳು, ಕ್ರಿಸ್ತ ಯೇಸುವಿನ ಮೂಲಕ ಸಿಗುವ ಆಶೀರ್ವಾದಗಳು ಅಪ್ಪ ನನಗೆ ಬೇಕು.